ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ದುಬಾರಿ ದುನಿಯಾದಲ್ಲಿ ಬದುಕೋದು ಬಹಳ ಕಷ್ಟ ಆಗ್ತಾ ಇದೆ. ಜನಸಾಮಾನ್ಯರ ಮೇಲೆ ನೇರವಾಗಿ ಈಗ ಪರಿಣಾಮ ಬೀರ್ತಾ ಇರುವಂಥದ್ದು ಪೆಟ್ರೋಲ್ ಡೀಸೆಲ್ ರೇಟನ್ನು ಹೈಕ್ ಮಾಡಿರೋದು. ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಕರೆಯನ್ನು ಕೊಡ್ತಾರೆ, ಎಲ್ಲವನ್ನ ಮಿತವಾಗಿ ಬಳಸಿ ಅನ್ನುವಂಥದ್ದು. ಮಿತವಾಗಿ ಬಳಸಿ ಅನ್ನುವಂಥ ಓಕೆ ಸ್ವಾಮಿ, ಅದರ ರೇಟ್ ಯಾಕೆ ಜಾಸ್ತಿ ಅನ್ನುವಂಥ ಪ್ರಶ್ನೆ. ಈಗ ಮಿತವಾಗಿ ಬಳಸಿ ಅಂತ ಹೇಳಿದ್ರಿ, ರೇಟ್ ಜಾಸ್ತಿ ಮಾಡ್ತೀವಿ ಅಂತ ನೀವು ಹೇಳಿಲ್ಲ. ಮಿತವಾಗಿ ಬಳಸಿ ಅಂತ ಹೇಳಿಬಿಟ್ಟು ಇದ್ದಕ್ಕಿದ್ದಾಗೆ ರಾತ್ರೋರಾತ್ರಿ ಪೆಟ್ರೋಲ್ ಡೀಸೆಲ್ ಅನ್ನು ಹೈಕ್ ಮಾಡಿದ್ದು ಯಾಕೆ ಅನ್ನುವಂಥ ಯಕ್ಷ ಪ್ರಶ್ನೆ ಇದೆ. ಇದು ಅಷ್ಟೇ ಅಲ್ಲ, ಇನ್ನು ಮುಂದೆ ಪ್ರತಿದಿನವೂ ಕೂಡ ಏರಿಕೆ ಆಗುವಂಥ ಎಲ್ಲ ಲಕ್ಷಣ ಸಾಧ್ಯತೆ ಅಂತೂ ಕಂಡು ಬರ್ತಾ ಇದೆ. ಇದರಿಂದಾಗಿ ಮಧ್ಯಮ ಮತ್ತೆ ಬಡ ಜನರಿಗೆ ನೇರವಾಗಿ ಅವರ ಮೇಲೆ ಪರಿಣಾಮ ಬೀರ್ತಾ ಇದೆ. ಈಗ ₹3 ಹೆಚ್ಚಳ ಮಾಡಿ ಆದೇಶ ಏನಿದೆಯಲ್ಲ, ಸೊ ಇನ್ನು ಮೇಲೆ ಕೇವಲ ಪೆಟ್ರೋಲ್ ಡೀಸೆಲ್ ಅಷ್ಟೇ ಅಲ್ಲ, ನೀವು ತಿಂಡಿ ತಿನಿಸುಗಳ ಮೇಲೂ ಕೂಡ ರೇಟ್ ಜಾಸ್ತಿ ಆಗುತ್ತೆ. ಪ್ರಯಾಣಿಸುವಂಥ ಖಾಸಗಿ ಬಸ್ಗಳ ಮೇಲೂ ಕೂಡ ಇದರ ಎಫೆಕ್ಟ್ ತಟ್ಟುತ್ತೆ. ಅಂದರೆ ಅವರು ಕೂಡ ರೇಟನ್ನು ಜಾಸ್ತಿ ಮಾಡ್ತೀವಿ ಅನ್ನೋಂಥ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ. ಸೊ ಹಂಗಾಗಿ ನೀವು ಏನೇ ತೆಗೆದುಕೊಂಡಿದ್ರೂ ಕೂಡ ಪೆಟ್ರೋಲ್ ಡೀಸೆಲ್ ಸೇರಿದಂತೆ ಅಗತ್ಯ ವಸ್ತುಗಳ ರೇಟ್ ಕೂಡ ಈಗ ಗಗನಕ್ಕೆ ಏರುವಂಥ ಎಲ್ಲ ಲಕ್ಷಣ ಕಂಡು ಬರ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ? ಕಾರಣ ಅಲ್ಲಿ ಅಂದರೆ ಕೇಂದ್ರ ಸರ್ಕಾರ ಕಾರಣ ಕೊಡ್ತಾ ಇರುವಂಥದ್ದು ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ, ಹಾಗಾಗಿ ಸಮಸ್ಯೆ ಆಗ್ತಾ ಇದೆ. ಎಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ಸಹಕರಿಸೋಣ. ಆದರೆ ಎಷ್ಟು ದಿನ ಅಂತೇಳಿ ಈ ರೀತಿಯ ಸಮಸ್ಯೆ ಇರುತ್ತೆ ಅನ್ನುವಂಥ ಯಕ್ಷ ಪ್ರಶ್ನೆ ಇದೆ. ಸೊ ಹಂಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಇರೋದಿಲ್ಲ, ಪಬ್ಲಿಕ್ ಕರೆ ಇರುತ್ತೆ. ಸೊ ನಿಮ್ಮ ಕರೆ ಏನಿದೆ ಅಂದರೆ ನೀವು ನಿಮ್ಮ ಅಭಿಪ್ರಾಯವನ್ನು ಕೂಡ ನೀವು ಶೇರ್ ಮಾಡ್ಕೊಳ್ಬಹುದು. ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ರೇಟ್ ಜಾಸ್ತಿ ಮಾಡಲಾಗ್ತಾ ಇದೆ? ಕೆಲವೊಂದಿಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಸುಮ್ಮನೆ ಮಧ್ಯಪ್ರಾಚ್ಯದ ಹೆಸರಲ್ಲಿ ಈ ರೀತಿಯಾಗಿ ಬಡವರ ಮೇಲೆ ಬರೆ ಎಳೆಯುವಂಥ ಕೆಲಸವನ್ನು ಈ ಸರ್ಕಾರಗಳು ಮಾಡ್ತಾ ಇವೆ ಅನ್ನೋದು. ಆಮೇಲೆ ವಿಪಕ್ಷಗಳಿಂದ ಬರ್ತಾ ಇರುವಂಥ ಟೀಕೆಗಳು, ದೇಶವನ್ನು ನಡೆಸೋದಕ್ಕೆ ಮೋದಿಯವರು ಅಸಮರ್ಥರಾಗಿದ್ದಾರೆ ಅಂತೇಳಿ ಈ ರೀತಿಯ ಎರಡು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಹಂಗಾಗಿ ಯಾರನ್ನು ನಂಬೋದು ಯಾರನ್ನು ಬಿಡೋದು ಒಂದು ಕಡೆ ಆದರೆ, ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆ ತಪ್ಪೇನ ಈಗಿದೆ. ಈಗ ಭಾರತ ಏನು ಸಂಕಷ್ಟದಲ್ಲಿ ಇದೆಯಲ್ಲ, ಅದರ ಹೊರೆಯನ್ನು ಯಾಕೆ ಸರ್ಕಾರಗಳು ಭರಿಸ್ತಾ ಇಲ್ಲ, ನೇರವಾಗಿ ಜನಸಾಮಾನ್ಯರ ಮೇಲೆ ನೀವು ಯಾಕೆ ಹಾಕ್ತಿದ್ದೀರಿ ಅನ್ನುವಂಥ ಚರ್ಚೆ ಕೂಡ ಆಗ್ತಾ ಇದೆ. ಸೊ ಹಂಗಾಗಿ ಈ ಸಮಸ್ಯೆ ಎಷ್ಟು ದಿನಗಳ ಕಾಲ ಇರುತ್ತೆ? ಯಾಕೆ ನಮ್ಮ ದೇಶಕ್ಕೆ ಆಮದು ಬರ್ತಾ ಇಲ್ಲ? ಯುದ್ಧ ಆರಂಭ ಆಗಿ 3 ತಿಂಗಳಾದರೂ ಕೂಡ ಇದುವರೆಗೂ ಕೂಡ ಭಾರತ ಪರ್ಯಾಯ ವ್ಯವಸ್ಥೆಯನ್ನು ಕಂಡುಕೊಳ್ಳಿಲ್ಲ ಅನ್ನುವಂಥ ಬೇಸರ ಸಹಜವಾಗಿದೆ. ಸೊ ಹಂಗಾಗಿ ಇವತ್ತು ನಿಮ್ಮ ಅಭಿಪ್ರಾಯ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಸಹಜವಾಗಿ ನಿಮ್ಮ ಥಾಟ್ ಏನಿರುತ್ತೆ, ಏನು ಇಂಥ ಸಂದರ್ಭದಲ್ಲಿ ದೇಶದ ಪರವಾಗಿ ನಿಲ್ಲಬೇಕಾ, ಅಥವಾ ಈಗ ಎಲೆಕ್ಷನ್ ಆಯಿತು ಅನ್ನೋಂಥ ಕಾರಣಕ್ಕಾಗಿ ಬೇಕಾಬಿಟ್ಟಿಯಾಗಿ ಶ್ರೀಮಂತರಿಗೆ ಏನು ಸಮಸ್ಯೆ ಆಗೋದಿಲ್ಲ, ಇದು ಬಡವರಿಗೆ ಸಮಸ್ಯೆ ಆಗ್ತಾ ಇದೆ, ಜನಸಾಮಾನ್ಯರಿಗೆ ಸಮಸ್ಯೆ ಆಗ್ತಾ ಇದೆ. ಸಂಬಳ ಅಷ್ಟೇ ಇರುತ್ತೆ, ಆ ಸಂಬಳದ ಜೊತೆಗೆ ಈಗ ಎಕ್ಸ್ಟ್ರಾ ದುಡ್ಡು ಖರ್ಚಾಗ್ತಾ ಇದೆ, ಅದನ್ನು ಭರಿಸೋರು ಯಾರು ಅಂತೇಳಿ ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ ನಾವು ನೀವು. ಇದೇ ಇವತ್ತಿನ ವಿಶೇಷ. ಇಂಧನಕ್ಕೆ ಬೆಂಕಿ, ಬೇಯುತ್ತಿದೆ ಬದುಕು. ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ವಾರದ ಹಿಂದೆ ಒಂದು ಇಡೀ ದೇಶಕ್ಕೆ ಒಂದು ಕರೆಯನ್ನು ನೀಡ್ತಾರೆ, ಎಲ್ಲವನ್ನ ಮಿತವಾಗಿ ಬಳಸಿ ಅನ್ನುವಂಥ ಸಂದೇಶ. ಸೊ ಮೊನ್ನೆ ಮಿತವಾಗಿ ಬಳಕೆ ಮಾಡಿ ಅಂತ ಹೇಳಿದ್ರು, ಆದರೆ ಇದ್ದಕ್ಕಿದ್ದಾಗ ಈಗ ಬೆಲೆಯನ್ನು ಏರಿಸಿದ್ರಲ್ಲ ಅನ್ನುವಂಥ ಚರ್ಚೆ. ರಾತ್ರೋರಾತ್ರಿ ತೈಲ ದರವನ್ನು ಏರಿಸಿರುವಂಥದ್ದು ಕೇಂದ್ರ ಸರ್ಕಾರ ಈಗ ಬಿಗ್ ಶಾಕ್ ಕೊಟ್ಟಿದೆ, ದರವನ್ನು ಏರಿಕೆ ಮಾಡಿ. ಪೆಟ್ರೋಲ್ ಡೀಸೆಲ್ ಪ್ರತಿ ಲೀಟರ್ಗೆ ₹3 ಹೆಚ್ಚಳ ಆಗಿದೆ, 3.27 ಸೊ ಲೀಟರ್ಗೆ ₹3 ಹೆಚ್ಚಳ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪರಿಣಾಮ ಬೀರ್ತಾ ಇರುವಂಥ ದರ ಏರಿಕೆ ಬಿಸಿ ಈಗ ಎಲ್ಲ ವಲಯದ ಮೇಲೆ ಪ್ರಭಾವ ಬೀರುತ್ತೆ. ಕೇವಲ ಇದು ಪೆಟ್ರೋಲ್ ಡೀಸೆಲ್ ಬಂಕ್ಗಳಿಗೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಸರಕು ಸಾರಿಗೆ ಆಗಿರಬಹುದು, ಖಾಸಗಿ ಬಸ್ ಟಿಕೆಟ್ ದರವನ್ನು ಕೂಡ ಈಗ ಏರಿಕೆ ಮಾಡ್ತಾರೆ. ಟೆಂಪೋ, ಕ್ಯಾಬ್, ಆಟೋ ಪ್ರಯಾಣವೂ ಕೂಡ ಈಗ ಹೈಕ್ ಆಗತ್ತೆ. ಏನು ಮಾಡೋಕ್ಕಾಗಲ್ಲ. ಈಗ ನೀವು ಪೆಟ್ರೋಲ್ ಡೀಸೆಲ್ ರೇಟ್ ಹೈಕ್ ಮಾಡಿದ್ರೆ ಅದನ್ನು ಸರಿ ಮಾಡಬೇಕಲ್ಲ. ಸೊ ಹಾಗಾಗಿ ಎಲ್ಲವೂ ಕೂಡ ಈಗ ಜಾಸ್ತಿ ಆಗುತ್ತೆ. ಮಧ್ಯಪ್ರಾಚ್ಯದ ಈ ಒಂದು ಯುದ್ಧದ ನೆಪದಲ್ಲಿ ಜನರ ಜೇಬಿಗೆ ಬೆಂಕಿ ಇಡ್ತಾ ಇದೆಯಾ ಈ ಸರ್ಕಾರಗಳು ಅನ್ನೋದು. ಈಗ ರಾಜ್ಯ ಸರ್ಕಾರಕ್ಕೆ ಕೇಳಿದ್ರೆ ರಾಜ್ಯ ಸರ್ಕಾರ ಹೇಳ್ತಾ ಇರೋದು ನಮ್ಮ ಕೈಯಲ್ಲಿ ಏನಿಲ್ಲಪ್ಪ, ಎಲ್ಲ ಕೇಂದ್ರ ಸರ್ಕಾರನೇ ಮಾಡೋದು ಅನ್ನುವಂಥದ್ದು. ಅದರ ಜೊತೆಗೆ ಮದ್ಯದ ರೇಟ್ ಕೂಡ ಈಗ ಜಾಸ್ತಿ ಆಗಿದೆ, 30ರಷ್ಟು ದರ ಏರಿಕೆ ಆಗಿದೆ.
ಮದ್ಯದ ಬೆಲೆಯಲ್ಲಿ ರಾಜ್ಯ ಸರ್ಕಾರ ಮಾಡಿರುವಂಥದ್ದು. ಇದೇ ಸಿಕ್ಕಿದ ಚಾನ್ಸ್ ಅನ್ನುವಂಥದ್ದು ಅದು ಅವರಿಗೆ. ಇದೇ ಸಿಕ್ಬಿಡ್ತಲ್ಲ ಚಾನ್ಸ್, ಹೇಗೋ ಕೇಂದ್ರ ಸರ್ಕಾರ ರೇಟ್ ಹೈಕ್ ಮಾಡಿದೆ, ಅದೇ ಗ್ಯಾಪಲ್ಲಿ ನಾವು ಮಾಡಿಬಿಡೋಣ ಅಂತ. ನೋಡಿ, ಪ್ರಮುಖ ನಗರದ ಪಟ್ಟಿಯನ್ನು ಕೂಡ ನೀವು ನೋಡ್ತಾ ಇದ್ದೀವಿ. ಬೇರೆ ಬೇರೆ ನಗರದಲ್ಲಿ ಎಷ್ಟು ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಅಂಥೇಳಿ. ಕೇವಲ ಬೆಂಗಳೂರು ಅಂತ ಅಷ್ಟೇ ಅಲ್ಲ, ಬೇರೆ ಬೇರೆ ನಗರದಲ್ಲೂ ಕೂಡ ರೇಟ್ ಜಾಸ್ತಿ ಆಗಿದೆ. ಇಡೀ ದೇಶದಲ್ಲೂ ಕೂಡ ರೇಟ್ ಜಾಸ್ತಿ ಆಗಿದೆ. ಆದರೆ ಭಾರತದಲ್ಲಿ ಅಷ್ಟೇ ಸಮಸ್ಯೆ ಇದೆಯಾ? ಇಡೀ ವಿಶ್ವಕ್ಕೆ ಅಂತೂ ಸಮಸ್ಯೆ ಇದೆ. ಬಟ್ ಪರ್ಯಾಯ ವ್ಯವಸ್ಥೆಯನ್ನು ಕಂಡುಕೊಳ್ಬಹುದಾಗಿತ್ತಲ್ಲ ಅನ್ನುವಂಥ ಪ್ರಶ್ನೆ ಈಗ. ಎಷ್ಟು ದಿನ ಅಂಥೇಳಿ ಇದೇ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ? ಈಗ ನಮ್ಮ ದೇಶದಲ್ಲಿ ಸಮಸ್ಯೆ ಇತ್ತು, ಅಥವಾ ನಮ್ಮ ದೇಶದಲ್ಲಿ ಯುದ್ಧ ನಡೀತಾ ಇತ್ತು, ನಮ್ಮ ದೇಶ ಇನ್ನೊಂದು ದೇಶದ ಜೊತೆಗೇನೋ ಗುದ್ದಾಡ್ತಾ ಇದೆ ಅಂತ ಹೇಳಿದಾಗ ಸಂಕಷ್ಟದಲ್ಲಿದ್ದೇವೆ, ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಅಂತ ನೀವು ಕೈ ಜೋಡಿಸ್ತಾ ಇದ್ದೀವಿ. ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂಥ ಯಾವುದೋ ದೇಶಗಳ ಮಧ್ಯೆ ಯುದ್ಧ ನಡೀತಾ ಇದ್ರೆ ಅದರ ನೇರ ಎಫೆಕ್ಟ್ ಭಾರತೀಯ ನಾಗರಿಕರಿಗೆ ತಡ್ತಾ ಇದೆಯಲ್ಲ, ಇದನ್ನು ಹೇಗೆ ಸಹಿಸ್ಕೊಳ್ಳೋದು ಅನ್ನೋದು. ಇಲ್ಲಿ ತನಕ ಸಹಿಸ್ಕೊಂಡು ಬಂದಿದ್ದೀವಿ, 3 ತಿಂಗಳಾಯಿತು. ಇನ್ನು ಎಷ್ಟು ತಿಂಗಳ ಈ ಸಮಸ್ಯೆ ಇರುತ್ತೆ ಅನ್ನೋದು. ಮುಂದಿನ ದಿನಮಾನಗಳಲ್ಲಿ ಸಾಕಷ್ಟು ಸಮಸ್ಯೆ ಆಗುವಂಥ ಎಲ್ಲ ಲಕ್ಷಣ ಅಂತೂ ಕಂಡು ಬರ್ತಾ ಇದೆ. ಆರಂಭದಲ್ಲಿ ಚಮಕ್ಕಿದು, 3 ರೂಪಾಯಿ ಇದೆಲ್ಲ ಜಸ್ಟ್ ನಿಮಗೆ ಎಕ್ಸಾಂಪಲ್ ಇದು. ಸುಮ್ಮನೆ ಏನು ಬರುತ್ತೆ ಅಭಿಪ್ರಾಯ ಅಂತ ಜಸ್ಟ್ 3 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಹೋಗ್ತಾ ಹೋಗ್ತಾ ಗಗನಕ್ಕೇರುವಂಥ ಸಾಧ್ಯತೆ ಇರುತ್ತೆ. 100 ದಾಟಿ ಇದೆಯಲ್ಲ ಪೆಟ್ರೋಲು, 120 ತನಕ ಹೋಗುವಂಥ ಸಾಧ್ಯತೆ ಇದೆ. ಆ ರೀತಿಯ ವರದಿ ಕೂಡ ಇದೆ. ಯಾಕೆ? ಹಾರ್ಮೋಸಿಂದ ಬರಬೇಕಾಗಿರುವಂಥ ತೈಲ ಟ್ಯಾಂಕರ್ಗಳು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಅಮೆರಿಕ ಇರಾನ್ ನಡುವೆ ಗುದ್ದಾಟ ಮುಂದುವರಿತಾ ಇದೆ. ಅಲ್ಲಿ ಆ ಎರಡು ದೇಶಗಳ ನಡುವೆ ನಡೀತಾ ಇರುವಂಥ ಯುದ್ಧದ ಎಫೆಕ್ಟ್ನಿಂದಾಗಿ ಇಡೀ ಜಾಗತಿಕ ಮಟ್ಟದಲ್ಲಿ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ. ಒಬ್ರು ಕಾಲ್ ಅಳಿಸಿದ್ದಾರೆ. ಹಲೋ ಸರ್, ನಮಸ್ಕಾರ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ನಾನು ಕೃಷ್ಣರಾಜಪುರದಿಂದ. ಏನು ಹೇಳ್ತೀರಿ ಸರ್? ಇದ್ದಕ್ಕಿದ್ದಾಗೆ ರೇಟ್ ಜಾಸ್ತಿ ಆಗಿದೆಯಲ್ಲ ಈಗ. ಇದು ನೋಡಿ, ಹೊರಗಡೆಯಲ್ಲಿ ಮೊದಲೇ ನಮಗೆ ರೇಟ್ ಕಮ್ಮಿನೇ ಕೊಡ್ತಾ ಇದ್ರು ಅಲ್ವರ? ಹೌದಾ? ಕಮ್ಮಿ ಸಿಗ್ತಾ ಇತ್ತಾ ಇಲ್ವಾ ಹೊರಗಡೆಯಲ್ಲಿ? ರಷ್ಯಾದ ಅಲ್ಲ, ಹೊರಗಡೆ ಡಾಲರ್ ಲೆಕ್ಕದಲ್ಲಿ ನಾವು ಇವಾಗ ಹಣ ಕಟ್ಟಬೇಕು ಅಂತ ಹೇಳಿದ್ರೆ ಇದು ನಮ್ಮಲ್ಲಿ ಕಮ್ಮಿ ಆಗಿತ್ತ? ನಮ್ಮಲ್ಲಿ ಕಮ್ಮಿಯಲ್ಲೇ ಸಿಗ್ತಾ ಇತ್ತಾ ಇಲ್ವಾ ಪೆಟ್ರೋಲ್ ಡೀಸೆಲ್? ಬೇರೆ ದೇಶಗಳಿಗೆ ಹೋಲಿಸಿದ್ರೆ ನಮ್ಮ ದೇಶದಲ್ಲಿ ಕಮ್ಮಿ ಇತ್ತು ಅಲ್ವರ? ಹೌದು ಹೌದು. ಇವತ್ತು ಸಹ ಬೇರೆ ದೇಶಗಳಿಗೆ, ಈ ತರ ಎಲ್ಲಾ ದೇಶಗಳಿಗೂ ನೀವು ಹೋಲಿಸ್ಕೊಂಡು ಬನ್ನಿ, ಇವತ್ತು ನಮ್ಮಲ್ಲಿ ಬಹಳ ಕಮ್ಮಿನೇ ಇದೆ ರೇಟ್. ಅಂದ್ರೆ ಭಾರತ ಕಮ್ಮಿ ಇದೆ ಅಂತನಾ? ಹೌದು, ಅಲ್ಲ, ಭಾರತದಲ್ಲಿ ರೇಟ್ ಕಮ್ಮಿ ಇದೆ ಅಂತ ಹೇಳ್ತಾ ಇರೋದು. ಅಂದ್ರೆ ಪರವಾಗಿಲ್ಲ, ಸಹಿಸ್ಕೊಳ್ಬಹುದು ಅಂತ, ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ರಿ? ಖಂಡಿತ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಜನಸಾಮಾನ್ಯರಿಗೆ ಅದರಲ್ಲೂ ಮಧ್ಯಮ ವರ್ಗದವರಿಗೆ ಪ್ರಾಬ್ಲಮ್ ಇದ್ದೇ ಇದೆ. ಖಂಡಿತ ಇಲ್ಲ ಅಂತ ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ. ಅದರಲ್ಲಿ ನಾವು ಬಳಕೆಯಲ್ಲಿ ಬಳಸ್ಕೊಂಡು ಸರಿದೂಸ್ಕೊಂಡು ಹೋಗ್ಬೇಕೇ ಹೊರತುನುವೆ ನಾವು ತಗೊಂಡೋಗಿ ಸರ್ಕಾರಗಳನ್ನ ಬೈಯೋದು, ಇದ್ ಮಾಡೋದು ಏನ್ ಸಿಗುತ್ತೆ ಅದರಿಂದ? ಶಿವಕುಮಾರ್ ಅವರೇ, ಇನ್ನೊಂದು ಪ್ರಶ್ನೆ. ಈಗ ಹೇಳ್ತಾರೆ, ನೀವು ಹೇಳಿದ್ರಿ ಮಿತವಾಗಿ ಬಳಸಬೇಕು, ನಾವು ಸಹಕರಿಸಬೇಕು ಅಂತೇಳಿ. ಖಂಡಿತವಾಗಿ ಕೂಡ ಸಹಕರಿಸೋಣ. ಮಿತವಾಗಿ ಬಳಕೆ ಮಾಡೋದು ಬೇರೆ, ನೀವು ರೇಟ್ ಜಾಸ್ತಿ ಮಾಡೋದು ಬೇರೆ. ಮಿತವಾಗಿ ಅಂದ್ರೆ ಅಷ್ಟೇ ಇರಬೇಕು, ಕಡಿಮೆ ಬಳಬೇಕು. ನೀವು ರೇಟ್ ಯಾಕೆ ಜಾಸ್ತಿ ಮಾಡಿದ್ರಿ ನೋಡಿ? ಅಲ್ಲ, ಜನರಲ್ಲ ನಿಮ್ಗೆ ಹೇಳ್ತೀನಿ, ಸುಮ್ಮನೆ ಒಂದು 2 ಲೀಟರ್ ಹಾಕೊಂಡು ಹೋಗಿ ಸುತ್ತಾಡ್ಕೊಂಡು ಬಂದು ಇದ್ ಮಾಡ್ಕೊಂಡು ಬರೋದು, ವೇಸ್ಟ್ ಆಗಿ ಸುತ್ತಾಡ್ಕೊಂಡು ಬರ್ಬೋದು. ಅದನ್ನೇ ನೆಮ್ಮದಿ ಕಮ್ಮಿ ಬಳಸೋಣ. ಆ 2 ಲೀಟರ್ ಡೀಸೆಲ್ ಪೆಟ್ರೋಲ್ ನಿಮ್ಗೆ ಉಳಿತಾಯ ಆಗುತ್ತೆ ಅಲ್ವಾ? ಇದು ಕೇವಲ ಪೆಟ್ರೋಲ್ ಡೀಸೆಲ್ಗೆ ಅಷ್ಟೇ ಸಮಸ್ಯೆ ಅಲ್ಲ. ನಾನು ನಿಮ್ಮ ಅಭಿಪ್ರಾಯವನ್ನ ಪಡಿತಾ ಇದ್ದೀನಿ. ಈಗ ಸಮಸ್ಯೆ ಏನೇನೆ, ಸಾಮಾನ್ಯ ಆಹಾರದ ತರಕಾರಿ ಬೆಲೆಗಳು ಜಾಸ್ತಿ ಆಗುತ್ತೆ, ಆಹಾರದ ಬೆಲೆ ಜಾಸ್ತಿ ಆಗುತ್ತೆ, ಪ್ರತಿಯೊಂದು ಜಾಸ್ತಿ ಅದೇ ಆಗುತ್ತೆ. ಆದ್ರೆ ಇದು ಇನ್ನು ಎಷ್ಟು ದಿನ ಅಂತ ನಾನು ಹೇಳ್ತಾ ಇರೋದು. ಯುದ್ಧ ಆರಂಭವಾಗಿ 3 ತಿಂಗಳಾಯ್ತಲ್ಲ. ಹೌದು, ಇದುವರೆಗೂ ಯಾಕೆ ಪರ್ಯಾಯ ವ್ಯವಸ್ಥೆನ ಕಂಡುಕೊಳ್ಳಿಲ್ಲ? 3 ತಿಂಗಳು ಮೊದಲೇ ಕೆಲವೊಂದು ದೇಶಗಳೆಲ್ಲ ಜಾಸ್ತಿ ಮಾಡಿದ್ರು ಅಲ್ವರ? ನೀವು ಬೇರೆ ದೇಶಕ್ಕೆ ಹೋಲಿಕೆ ಮಾಡಬೇಡಿ ಅಂತ ಹೇಳ್ತಾ ಇರೋದು. ನಮ್ಮದನ್ನ ನಾವು ನೋಡ್ಕೊಳ್ಬೇಕು. ಅಲ್ಲ, ನಮ್ಮದನ್ನು ಹೋಲಿಕೆ ಮಾಡ್ಕೋಬೇಕು. ಬೇರೆ ಇತರೆಯವ್ರನ್ನ ನಾವೇ ಬದುಕಬೇಕು ಅಂತ. ನೀವು ಯಾಕೆ ಬಾಂಗ್ಲಾದೇಶಕ್ಕೆ, ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡ್ತೀರಿ ಭಾರತವನ್ನ? ಬದುಕೋದನ್ನ ಕಲಿಬೇಕಲ್ವರ? ಅಲ್ಲ, ಜನಸಾಮಾನ್ಯ ಹೌದು, ಗೊತ್ತಾಯ್ತು. ನಮ್ಮ ಪಕ್ಕದ ಮನೆಯವರು ತೀರಾ ಬರ್ತದಲ್ಲಿ ಅವ್ರು ನೋಡಿ ನಾವು ಬದುಕೋದನ್ನ ಹೇಗೆ ಅಂತ ಕಲಿಬೇಕಲ್ವರ? ಯಾವ ಪಾರ್ಟಿ ನಿಮ್ದು ಸರ್? ಪಾರ್ಟಿ ಇಲ್ಲ ಸರ್, ನಮ್ದು ಯಾವ ಪಾರ್ಟಿನೂ ಇಲ್ಲ, ನಾವು ಜನರಲ್. ಅಲ್ಲಲ್ಲ, ಕೇಳಿದೆ. ಅಲ್ಲ, ಖಂಡಿತ ನಾವು ಯಾವ ಪಾರ್ಟಿಯವರು ಅಲ್ಲ, ನಾವು ಜನರಲ್ ಆಗಿರ್ತಕ್ಕಂಥವ್ರು. ಅಲ್ಲ, ಆಯ್ತು. ಈಗ ನಿಮ್ಮ ಥಾಟ್ ನನಗೆ ಅರ್ಥ ಆಯ್ತು ಶಿವಕುಮಾರ, ನಿಮ್ಮ ಯೋಚನೆ. ಯಾಕೆ ಈ ಸಂದಿಗ್ಧ ಪರಿಸ್ಥಿತಿ ನಾವು ಭಾರತ ಜೊತೆ ನಿಲ್ಬೇಕು, ರಾಷ್ಟ್ರದ ಹಿತದೃಷ್ಟಿ ಅಂತ ಬಂದಾಗ ಜೊತೆ ನಿಲ್ಬೇಕು. 100%.
100ಕ್ಕೆ 100 ಭಾಗ ನಾವು ಭಾರತದ ಜೊತೆ ನಿಲ್ಲೇಬೇಕು. ನಮ್ಮ ದೇಶದ ಬೇರೆ ದೇಶದವ್ರು ಬಂದು ನಿಲ್ತಾರೆ ನಮ್ಮ ದೇಶದ ಬಗ್ಗೆ. ನಾವೇ ನಿಲ್ಬೇಕಲ್ವರ ನಮ್ಮ ದೇಶದ ಬಗ್ಗೆ. ನಮ್ಮ ದೇಶದ ಏನೇ ಆದ್ರೂ ಸೈನಿಕರು ಇರ್ಬೋದು, ಮತ್ತೊಂದಿರ್ಬೋದು, ಏನೇ ತೊಂದರೆ ಬಂತು ನಾವೇ ನಿಲ್ಬೇಕಲ್ವ, ಬೇರೆ ದೇಶದವ್ರು ಬಂದು ನಿಲ್ಲಲ್ಲ ಅಲ್ವರ. ಇದನ್ನ ಯಾಕೆ ಇವರು ಈ ವಾಯಿಗೆ ಬಂದಂಗೆ ಮಾಡ್ತಾರೆ ಮನೆ ಮಿನಿಸ್ಟರ್ಗಳು, ಇವರು ಯಾಕೆ ಈ ತರ ಮಾತಾಡ್ತಾರೆ? ಏನು ಅವ್ರಿಗೇನು ತಲೆಗಿಲೆ ಕೆಟ್ಬಿಟ್ಟಿದ್ಯಾ? ಆ ಸಂತೋಷ್ ಲಾಡ್ ಅಂತೂ ಏನೋ ತಲೆ ಮೇಲೆ ಇಟ್ಕೊಂಡಿರುವಂತಾರ ಹೊರೆ ಇಡೀ ಪ್ರಪಂಚ ಪೂರ್ತಿ ತಲೆ ಮೇಲೆ ಹೊರೆ ತರ ಮಾತಾಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಮಗ ಅಬ್ಬ ಅಲ್ಲ, ಇಷ್ಟೊಂದೆಲ್ಲ ಈ ರೀತಿ ಮಾತನಾಡತಕ್ಕಂಥದ್ದನ್ನ ಅವ್ರಿಗೇನು ವಿದ್ಯಾಭ್ಯಾಸ ಕೊಡ್ತೇನಾ ಇಲ್ಲ ಮಾಹಿತಿ ಕೊಡ್ತೇನಾ? ನನ್ಗೇನು ಒಂದು ಅರ್ಥ ಆಗ್ತಾ ಇಲ್ಲ ಸ್ವಾಮಿ. ನಿಮ್ಗೆ ಏನ್ ಅನ್ಸುತ್ತೆ ಯಾಕೆ ಈ ರೀತಿಯಾಗಿ ಮುಗಿ ಬಿದ್ದಿರೋದು ಅಂತ? ಯಾರು ಅದೇ ವಿಪಕ್ಷ ಅವ್ರಿಗೆ ಮಾಹಿತಿ ಕೊರತೆ ಇರುತ್ತೆ. ಜೊತೆಗೆ ವಿರೋಧ ಪಕ್ಷ ಇದೆ, ನಾವು ವಿರೋಧ ಮಾಡಬೇಕು ಅನ್ನೋ ಮನಸ್ಥಿತಿಯಿಂದ ಮಾಡ್ತಾರೆ ಹೊರತುನುವೆ ವಿರೋಧ ಮಾಡ್ಲೇಬೇಕು ಆ ಮನಸ್ಥಿತಿಯಿಂದ ಮಾಡ್ತಾರೆ ಹೊರತುನುವೆ ಬೇರೆ ರೀತಿಯಿಂದ ಮಾಡ್ತಾ ಇಲ್ಲ ಅನ್ಸುತ್ತೆ ನಮ್ಗೆ ಅನ್ಸುತ್ತೆ ಅವ್ರಿಗೆ. ಎಸ್ ಡನ್. ಥ್ಯಾಂಕ್ ಯು ಶಿವಕುಮಾರ್ ಅವರು. ಎಸ್ ಮತ್ತೊಬ್ರು ಕಾಲಿಸಿದ್ದಾರೆ. ಮಂಜುನಾಥ್ ಅವರೇ ನಮಸ್ಕಾರ. ಸಂಪರ್ಕ ಸಾಧ್ಯ ಆಗಲಿಲ್ಲ. ನೋಡಿ, ಸಹಜವಾಗಿ ಹೇಳ್ತಿದ್ರು ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಾರತ ಜೊತೆಗೆ ನಾವು ನಿಲ್ಲಬೇಕಾಗತ್ತೆ. ಯಾಕಂದರೆ ಇಡೀ ಕೇವಲ ಭಾರತ ಅಷ್ಟೇ ಅಲ್ಲ, ಇಡೀ ವಿಶ್ವವು ಕೂಡ ತತ್ತರಿಸಿ ಹೋಗ್ತಾ ಇದೆ. ಇದು ದೊಡ್ಡ ಮ್ಯಾಟ್ರ್ ಆಗೋದಿಲ್ಲ ಅಂಥೇಳಿ ಮೇಲ್ನೋಟಕ್ಕೆ ₹3 ದೊಡ್ಡ ವಿಷಯನೇ ಅಲ್ಲ ಹೇಳ್ತಾ ಹೋದರೆ. ಬಟ್ ಎಲ್ಲ ಆಯಾಮದಲ್ಲೂ ಅಂದರೆ ನೀವು ಎಲ್ಲ ವಿಭಾಗದಲ್ಲೂ ಕೂಡ ಈಗ ರೇಟ್ ಜಾಸ್ತಿ ಆಗುತ್ತೆ. ಅಂದರೆ ಎಲ್ಲ ವಲಯದ ಮೇಲೂ ಕೂಡ ನಿಮಗೆ ಪ್ರಭಾವ ಬೀರುತ್ತೆ ಅನ್ನೋದು ಯಕ್ಷ ಪ್ರಶ್ನೆ. ಈಗ ಇದು ₹3 ಕೇವಲ ಪೆಟ್ರೋಲ್ಗಳಿಗೆ ಮಾತ್ರ ಸೀಮಿತ ಆಗಿದ್ದರೆ ಬಹುಶಃ ಸಮಸ್ಯೆ ಆಗ್ತಿರಲಿಲ್ಲ. ಈಗ ನೀವು ತಿನ್ನುವಂಥ ತಿಂಡಿ ತಿನಿಸುಗಳ ರೇಟ್ ಕೂಡ ಜಾಸ್ತಿ ಆಗುತ್ತೆ, ತರಕಾರಿ ರೇಟ್ ಕೂಡ ಜಾಸ್ತಿ ಆಗುತ್ತೆ, ಪ್ರಯಾಣ ದರ ಕೂಡ ರೇಟ್ ಜಾಸ್ತಿ ಆಗುತ್ತೆ. ಅಂದರೆ ಇನ್ನು ಮೇಲೆ ನೀವು ಒಂದು ₹500 ಎಕ್ಸ್ಟ್ರಾ ಖರ್ಚು ಮಾಡಬೇಕಾಗತ್ತೆ. ಹಲೋ, ಎಸ್ ಮತ್ತೊಬ್ಬರು ಕಾಲಿಸಿದ್ದಾರೆ. ಹಲೋ ಸರ್, ನಮಸ್ಕಾರ. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಹುಂಚಾ ಹೋಬಳಿ ಅಮೃತ ಗ್ರಾಮ. ಎಸ್ ಏನು ಹೇಳ್ತೀರಿ ಸರ್ ಬೆಲೆ ಏರಿಕೆ ಬಗ್ಗೆ? ಬೆಲೆ ಏರಿಕೆ ಖಂಡಿತ ಇದು ಒಳ್ಳೇದಲ್ಲ. ಹೌದು. ಯಾಕೆ ಅಂದ್ರೆ ಇದರಿಂದ ನೋಡಿ, ಪೆಟ್ರೋಲ್ ದರ ಜಾಸ್ತಿ ಆದ್ರೆ ಪ್ರತಿಯೊಂದು ಜಾಸ್ತಿ ಆಗ್ತಾನೆ ಬರುತ್ತೆ. ಅದ್ರ ಹಿನ್ನೆಲೆ ಏನೇನಿದೆ, ವೆಹಿಕಲ್ ಚಾರ್ಜ್ಗಳು, ಬಸ್ ಚಾರ್ಜ್ಗಳು, ಪ್ರತಿಯೊಂದು ಜಾಸ್ತಿ ಆಗ್ತಾ ಹೋಗುತ್ತೆ. ರೈಲ್ವೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಕಲಿಸ್ಬೇಕು. ಇಡೀ ಭಾರತ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಜನರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ ಅಂತ ನಮ್ಮ ಒಂದು ಅನಿಸಿಕೆ. ಇದನ್ನ ನೋಡಿ, ಯುದ್ಧ ನಡೀತಾ ಕನಿಷ್ಠ ಅಂದ್ರೆ 1.5 ತಿಂಗಳು ಆಗ್ತಾ ಬಂತಲ್ವಾ? ಸರ್ಕಾರ, ಕೇಂದ್ರ ಸರ್ಕಾರ ಇದನ್ನ ಫಸ್ಟ್ ಅದನ್ನೆಲ್ಲ ಮುಂಜಾಗ್ರತೆ ವಹಿಸ್ಬೇಕು. ಈ ರೀತಿ ಎಲ್ಲ ಇದೇ ತರ ಮುಂದುವರಿತಾ ಹೋದ್ರೆ ಇನ್ನೇ ಕೆಲವೇ ನೋಡಿ, ಗ್ಯಾಸ್ ಸಿಗಲ್ಲ ಅಂದ್ರೆ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ. ಅಡಿಗೆ ಗ್ಯಾಸ್ ಸಿಗಲ್ಲ ಅಂದ್ರೆ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ. ಎಷ್ಟು PG ಇರ್ಬೋದು, ಎಷ್ಟು ಹೋಟೆಲ್ ಇರ್ಬೋದು, ಎಷ್ಟು ತೊಂದರೆಗಳಾಗ್ತವೆ. ಇದೆಲ್ಲ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇನ್ವಾಲ್ವ್ ಆಗಿ ಮಾಡಬೇಕು. ಎಲ್ಲಾ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರ ಸಪೋರ್ಟ್ ಮಾಡಿ ಮುಂಜಾಗ್ರತೆಯನ್ನು ವಹಿಸ್ಬೇಕು ಜನರ ಬಗ್ಗೆ. ಆಟೋ ಜನರು ಎಷ್ಟು ಫ್ಯಾಮಿಲಿ ನಿಂತು ಹೋಗಿದೆ ನಮ್ಮ ಒಂದು ಕರ್ನಾಟಕ. ನಾವೆಲ್ಲ ನೋಡ್ತೀವಿ ಟಿವಿ ನ್ಯೂಸ್ ಅಂತ. ನಿಮ್ ಟಿವಿ ಅಂತೂ, ಕನ್ನಡ ನ್ಯೂಸ್ ಅಂತೂ ಡೈಲಿ 3 ಸರಿ. ಹಲೋ, ಹೇಳಿ ಸರ್. ಹಾ ಸರ್, ಇದ್ರ ಬಗ್ಗೆ ಸರ್ಕಾರ ಮುಂಜಾಗ್ರತೆ ವಹಿಸ್ಬೇಕು. ಇನ್ನೂ ಯುದ್ಧ ಮುಂದುವರಿತು ಅಂದ್ರೆ ಯಾವ್ದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಅಂದ್ರೆ ಮುಂದಾಲೋಚನೆ ಮಾಡೋದ್ರಲ್ಲಿ ಸರ್ಕಾರ ಎಡವಿದೆ ಅಂತ ಹೇಳ್ತಾ ಇದ್ರಿ? ಹೌದು ಸರ್, ಹೌದು. ಕೇಂದ್ರ ಸರ್ಕಾರ ಚೇತರಿಸಬೇಕು ಇದನ್ನ. ಇದು ಮುಂಜಾಗ್ರತೆ ವಹಿಸಲೇಬೇಕು. ಗ್ಯಾಸ್ ಮತ್ತು ಪೆಟ್ರೋಲು ಇವೆಲ್ಲ ಏನಾಗುತ್ತೆ ಅಂದ್ರೆ ನಮ್ಮ ದೇಶಕ್ಕೆ ಏನ್ ಬೇಕೋ ಅದನ್ನ ಮುಂಜಾಗ್ರತೆ ವಹಿಸ್ಬೇಕು. ನೋಡೋಣ ಇನ್ಮೇಲೆ ಏನಾಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು. ಮತ್ತೊಬ್ರು ಕಾಲಿಸಿದ್ದಾರೆ. ಹಲೋ ನಮಸ್ಕಾರ ಸರ್. ಸರ್ ನಮಸ್ಕಾರ. ನಮಸ್ಕಾರ. ಭಟ್ಕಳದಿಂದ ಉದಯಪುರ. ಗೊತ್ತಾಯ್ತು ಸರ್. ಏನ್ ಹೇಳ್ತೀರಿ? ಹೌದು ಸರ್. ಅದು ಅಂದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ. 90% ನಾವು ಅವರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಏನು ತೈಲ ಇದರಲ್ಲಿ ನಮ್ಮ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನೋಡಿ, ಹಲೋ, ಕೇಳಿಸಿ ಕಂಟಿನ್ಯೂ ಮಾಡಿ.
ಈಗ ದೇಶದಲ್ಲಿ ನಮ್ಮ ದೇಶದಲ್ಲಿ ನೀರು ಸಿಕ್ಕಾಪಟ್ಟೆ ಸಿಗುತ್ತೆ, ಆದ್ರೂ ಬಾಟ್ಲಿಗೆ 30 ರೂಪಾಯಿ ಅಂತ ಮಾರ್ತಾರೆ. ನೀರು 30 ರೂಪಾಯಿ ಅಂತ ಬಾಟ್ಲಿ ಮಾರ್ತಾರೆ. ಅದೇ ಫ್ರಿಜ್ ಲೀಟರ್ 35 ರೂಪಾಯಿ ತಗೊಳ್ತಾರೆ. ಅದು ನಮ್ಗೆ ಇಲ್ಲಿ ಸಿಗೋದು 35 ರೂಪಾಯಿ. ನಾವು ನೀರು ತಗೊಂಡು ಕುಡಿತೇವೆ. ಅಲ್ಲಿಂದ ಬರೋ ಪೆಟ್ರೋಲಿಗೆ ನಾವು ದುಡ್ಡು ತಗೊಂಡು ಹಾಕ್ಬೇಕಲ್ವಾ? ಅಲ್ಲಿ ದುಡ್ಡು, ಅಲ್ಲಿ ಬೋಟ್ ಬಿಟ್ರೆ ಮಾತ್ರ ನಮ್ಗೆ ಎಲ್ಲಿ ಪೆಟ್ರೋಲ್ ಸಿಗೋದು ಅಂತ ಪರಿಸ್ಥಿತಿ ಉಂಟು. ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು. ಈಗ ಆ ರೀತಿ ಕಾವೇರಿಯಲ್ಲಿ ನೀರಿದೆ, ಬೆಂಗಳೂರಲ್ಲಿ ಸರಿಯಾಗಿ ನೀರು ಸಿಗ್ತಾ ಇಲ್ಲ. ಸುಳಿ ಸರಿ ನೀರು ಕೊಡ್ತಾ ಇಲ್ಲ. ಬಟ್ ನಾವೆಲ್ಲರೂ ಈಗ ಜೊತೆಲಿ ನಿಲ್ಬೇಕು ಅಂತ ಹೇಳ್ತಾ ಇದ್ರಿ. ಇಂಥ ಸಂದಿಗ್ಧ ಪರಿಸ್ಥಿತಿ ಜೊತೆಲಿ ನಿಲ್ಲೋದು ಒಳ್ಳೇದು ಅಂತ. ಅದೇ ಎಲ್ಲ ಸರ್ಕಾರಿಗಳು ಇಂಥ ಪರಿಸ್ಥಿತಿ ಬರ್ಬೇಕು. ಎಸ್, ಮೋದಿ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರಗಳು ಸರಿ ಇದೆ ಅಂತ ಹೇಳ್ತಾ ಇದ್ರಿ. 100% ಸರಿ ಇದೆ. ಹಿಂದೆ 2013ರಲ್ಲಿ ವೀರಪ್ಪ ಮೊಯ್ಲಿ ಅವರು ಇದೇ ನೀತಿ ತಗೊಂಡ್ರು. ರಾತ್ರಿ 9 ಗಂಟೆ ನಂತರ ಪೆಟ್ರೋಲ್ ಬಂದ್ ಮಾಡಿ 6 ವಾಹನ ಇದ್ರೆ ಒಂದೇ ವಾಹನ ಉಪಯೋಗ ಮಾಡಿ, 9 ಗಂಟೆ ನಂತರ ತಿರ್ಗಾ ಆಡ್ಬೇಡಿ ಅಂತ ಹೇಳಿ ಮೆಟ್ರೋದಲ್ಲಿ ಹೋಗಿ ಅಡ್ವರ್ಟೈಸ್ ಮಾಡಿದ್ರು. ಮೆಟ್ರೋದಲ್ಲಿ ಹೋಗಿ ವೀರಪ್ಪ ಮೊಯ್ಲಿ 2013, ಆವಾಗ ಅವರು ಪೆಟ್ರೋಲಿಯಂ ಮಂತ್ರಿ ಆಗಿದ್ರು. ಇದೇ ಮಾತನ್ನ ಹೇಳಿದ್ರು. ಈಗ ಬೇಗ ನೀವು ನೋಡಿ 2013 ಡಿಸೆಂಬರ್ 24 ಯೂಟ್ಯೂಬ್ ದಲ್ಲಿ ಹೊಡಿ ವೀರಪ್ಪ ಮೊಯ್ಲಿ ಅವರಂತ ಬರ್ತೀರಿ ನೋಡಿ. ಅವ್ರು ಹೋಗಿ ಇದ್ರಲ್ಲಿ ಮಾಡುದು. ಎಲ್ಲ ಸರ್ಕಾರದ ಪರಿಸ್ಥಿತಿ ಇದೇ ಆಗಿದೆ. ಏನ್ ಮಾಡ್ಲಿ, ಅವತ್ತು ಯುದ್ಧ ಇರ್ಲಿಲ್ಲ, ಈಗ ಯುದ್ಧ ನಡೀತಾ ಇದೆ. ಅವ್ರು ಒಂದು ಹೆಜ್ಜೆ ಮುಂದೆ ಹೋದ್ರೆ ಅವರು ಗುಂಡು ಹಾಕ್ತಾರೆ, ಇಲ್ದಿದ್ರೆ ಮಿಸೈಲ್ ಹಾರಿಸಿ ಬೋಟ್ ಅನ್ನು ತೆಗಿತಾರೆ. ಬೋಟ್ ನಮ್ದು ಒಂದು ಬೋಟ್ ಹೋದ್ರೆ 10 ಲಕ್ಷ ಕೋಟಿ ರೂಪಾಯಿ ಹೋಗುತ್ತೆ ನಮ್ದು ಒಂದು ಬೋಟಿಗೆ. ಅಂತ ಪರಿಸ್ಥಿತಿ ಇರ್ಬೇಕಿದ್ರೆ ಅದನ್ನ ನಿಭಾಯಿಸುವುದು ಭಾರಿ ಕಷ್ಟ. ಏನೋ ಪ್ರಧಾನಿಯವರು ಏನೋ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಡನ್. ಥ್ಯಾಂಕ್ ಯು. ಎಸ್, ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಹಲೋ ಸರ್, ನಮಸ್ಕಾರ. ನಮಸ್ಕಾರ ಸರ್, ಎಲ್ಲಿಂದ? ನಾವು ಸಕಲೇಶ್ಪುರದಿಂದ ದೇವರಾಜ್ ಅಂತ ಹೇಳಿ. ಸರ್, ಹಿಂದೆ ಈಗ 1 ವರ್ಷದ ಮುಂದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡೀಸೆಲ್ ಇದು ಕ್ರೂಡ್ ಬೆಲೆ ತುಂಬಾ ಕಮ್ಮಿ ಆಯ್ತು. 35-40 ಡಾಲರಿಗೆ ಬಂತು. ಅದೇ ಸಂದರ್ಭದಲ್ಲಿ ಎಲ್ಲ ಜನ ಕೇಳಿದಾಗ, ನೀವು ರೇಟ್ ಕಮ್ಮಿ ಮಾಡ್ಬೇಕು ಅಂತ ಕೇಳಿದಾಗ ಕೇಂದ್ರ ಸರ್ಕಾರ ಏನ್ ಹೇಳ್ತಿದ್ರು ಅಂದ್ರೆ, ಇದು ನಮಗೆ ಸಂಬಂಧಪಟ್ಟಿದ್ದಲ್ಲ, ಕಂಪನಿಯವ್ರು ಮಾತ್ರ ಸಂಬಂಧಪಟ್ಟಿದ್ದು, ಅವರು ಲೆಕ್ಕ ಹಾಕಿ ಹೆಚ್ಚು ಮಾಡ್ತಾರೆ ಕಮ್ಮಿ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ನಿಜ ತಾನೆ ಸರ್? ನಾವು ಹೇಳ್ತಾ ಇರೋದು ನಿಜ ಇದೆ ಅಲ್ವಾ? ಹೇಳಿ ಕಂಟಿನ್ಯೂ ಮಾಡಿ, ಹೇಳ್ತೀನಾ? ಆಮೇಲೆ ಈಗ $100 ಹೋದ್ರು ಎಲೆಕ್ಷನ್ ಇರ್ತಿದ್ರಿಂದಲೋ ಏನೋ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾತೇ ಆಡ್ಲಿಲ್ಲಲ್ಲ. ಕಂಪನಿಯವರು ಏನ್ ಮಾಡ್ತಿದಾರೆ ಅಂತಲೇ ಹೇಳ್ಲಿಲ್ಲ. ನಮ್ಗೆ ರೇಟು ಈಗ ಇದ್ದಕ್ಕಿದ್ದಂಗೆ ಎಲೆಕ್ಷನ್ ಬಂದು ರಿಸಲ್ಟ್ ಬಂದ ತಕ್ಷಣ ಈಗ ಹೇಳ್ತಾ ಇದಾರಲ್ಲ, ಇವ್ರು ಎಲ್ಲಿ ಹೋಗ್ತಾರೆ ಇಲ್ಲಿ ತನಕ ಸರ್ಕಾರದವರು ಅಂತ. ಅಂದ್ರೆ ಇದೆಲ್ಲ ಪೊಲಿಟಿಕಲ್ ಗೇಮ್ ಅಂತ ಹೇಳ್ತಾ ಇದ್ರಿ. ಅಲ್ಲ, ಇದೆಲ್ಲ ರಾಜಕಾರಣ. ಚುನಾವಣೆಯ ಸಂದರ್ಭದಲ್ಲಿ ನೀವು ಯಾಕೆ ಅನೌನ್ಸ್ ಮಾಡಿಲ್ಲ ಅನ್ನೋದು ನಿಮ್ಮ ವಾದ. ಹೌದು. ಈಗ ನೋಡಿ, ಇದು $100 ಹೋಗಿ 1 ತಿಂಗಳಾಯ್ತು. ಆಗ್ಲೇ ಇವ್ರು ಮಾಡ್ಬೋದಾಗಿತ್ತಲ್ಲ, ಎಷ್ಟು ನಮಗೆಲ್ಲ ಕರೆ ಕೊಡ್ಬೋದಾಗಿತ್ತಲ್ಲ. ಇವ್ರು ಖರ್ಚು ಕಮ್ಮಿ ಮಾಡಿ ಸರ್ಕಾರದವರು ನಮಗೂ ಎಚ್ಚರಿಕೆ ಕೊಟ್ಟಿದ್ರೆ ನಾವು ಆಗ್ಲೇ ಪ್ರಿಪೇರ್ ಆಗ್ತಿತ್ತು. ಈಗ ಇದ್ದಕ್ಕಿದ್ದಂಗೆ ಎಲ್ಲ ಕೆಲಸ ಮುಗಿದ ಮೇಲೆ, ಎಲೆಕ್ಷನ್ ಆಗಿ ರಿಸಲ್ಟ್ ಬಂದಾದ್ಮೇಲೆ ಸಡನ್ ಆಗಿ ರೇಟ್ ಜಾಸ್ತಿ ಮಾಡ್ತೀವಿ ಅಂದ್ರೆ ಇದು ಯಾವ ನ್ಯಾಯ ಅಂತ ನಮ್ಮ ಪ್ರಶ್ನೆ. ನೀವು ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ತಮ್ಮ ಅಭಿಪ್ರಾಯನೂ ಹೇಳ್ಬಿಡಿ. ಅಲ್ಲಲ್ಲ, ಗೊತ್ತಾಯ್ತು, ನೀವು ಹೇಳೋದ್ರಲ್ಲಿ ಅರ್ಥ ಇದೆ. ಯಾಕಂದ್ರೆ ಈ ದಿಢೀರಾಗಿ ಅಲ್ಲಿ ಡಾಲರ್ ರೇಟ್ ಏನು ಜಾಸ್ತಿ ಆಗಲಿಲ್ಲ. ಕಳೆದ 1-2 ತಿಂಗಳಿಂದ ಡಾಲರ್ ರೇಟ್ ಎಷ್ಟಾಗತ್ತೆ ಅನ್ನೋದು ಅಂದಾಜು ಕೂಡ ಇತ್ತು. ಹೌದು, ಡಾಲರ್ ರೇಟು ಏನಿದೆ. ಆಮೇಲೆ ರಷ್ಯಾ ಕೂಡ ಜಾಸ್ತಿ ಕೊಡ್ತಾ ಇದೆ ಅನ್ನೋದು ಕೂಡ ಗೊತ್ತಿತ್ತು. ಆದ್ರೂ ಹಿಂದೆ ಕಮ್ಮಿ ಆದಾಗ ಕಂಪನಿ ಮೇಲೆ ಹೇಳ್ತಾರೆ, ಹೆಚ್ಚಾದಾಗ ಸರ್ಕಾರ ಯಾಕೆ ಎಂಟ್ರಿ ಆಗ್ತದೆ ಅಲ್ವಾ? ಇವರು ಎಲೆಕ್ಷನ್ ಗಿಮಿಕ್ ಮಾಡಿದ್ದಾರೆ ಅಂತ ನಮ್ಮ ಭಾವನೆ. ಅಂದ್ರೆ ಗೆದ್ದಾಯ್ತು, ಈಗ ಏನೇ ಮಾಡಿದ್ರು ನಮ್ದೇ ನಡೆಯುತ್ತೆ ಅನ್ನೋ ಲೆಕ್ಕಾಚಾರ. ಹೌದು, ಗೆದ್ದಾಯ್ತು. ಈಗ ಅವ್ರು ಹೇಳಿದ್ದೆ, ಅವ್ರಿಗೆ ನಿಮ್ಗೆ ತಮಗೆಲ್ಲ ಗೊತ್ತು, ಅವರು ಮುಖ ಮಾತಾಡಿಲ್ಲ. ನಮ್ಮ ಪ್ರಧಾನಮಂತ್ರಿಗಳು ಒಂದು ಪ್ರೆಸ್ ಮೀಟು ಮಾಡಿಲ್ಲ ಇಲ್ಲಿ ತನಕ. 12 ವರ್ಷದಿಂದಲೂ ನಾವು ಮುಖ ಚರ್ಚೆ ಮಾಡಿಲ್ಲ. ಅವ್ರು ಹೇಳಿದ್ ನಾವು ಕೇಳ್ಕೊಂಡಿರ್ಬೇಕೆ ಹೊರತು ಕ್ವಶನ್ ಯಾರು ಅವ್ರನ್ನ ಕೇಳಾಗಿಲ್ಲ ಅಂತ. ಏನ್ ಹೇಳ್ತೀರಿ ನೀವು ಮೋದಿ ಬಗ್ಗೆ? ಅಲ್ಲ, ಮೋದಿ ನಮ್ಮ ಪ್ರಧಾನಮಂತ್ರಿಗಳು, ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಹಾಗೆ. ಎಸ್, ಥ್ಯಾಂಕ್ ಯು ಸರ್. ನೋಡೋಣ ಏನಾಗುತ್ತೆ, ಇದು ಎಷ್ಟು ದಿನ ಸಮಸ್ಯೆ ಇರುತ್ತೆ ಅಂತೇಳಿ. ಇದು ಯುದ್ಧ ನಡೆಯೋ ತನಕ ಇದ್ರೆ ಪರವಾಗಿಲ್ಲ. ಒಂದು ವೇಳೆ ಯುದ್ಧ ಕಂಟಿನ್ಯೂ ಆಯಿತು ಮತ್ತು ಈ ಸಮಸ್ಯೆ ಕಂಟಿನ್ಯೂ ಆಯಿತು ಅಂದರೆ ಜನಸಾಮಾನ್ಯರು ತತ್ತರಿಸಿ ಹೋಗಿಬಿಡ್ತಾರೆ.
ಎಸ್ ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಹಲೋ ಹಲೋ ಸರ್ ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್ ಹುಕ್ಕೇರಿ ತಾಲೂಕು ರೀ. ಹೇಳಿ ಸರ್. ಸರ್ ಈ ಅವ್ರ ರಾಜಕಾರಣದವ್ರು ರೀ ಹೇಳ್ತಾರಲ್ಲ, ಹಾಂ ಕೆಲವೊಂದ್ ಮಂದಿ ಅಂತಾರ್ರಿ ಮೋದಿಜಿ ಬರೋಬ್ಬರಿ ಐತಿ ಅಂತಾರ್ರಿ, ಕೆಲವೊಬ್ರು ಅಂತಾರ್ರಿ ಇದು ಕಾಂಗ್ರೆಸ್ ಅಂತಾರ್ರಿ. ಖರೆ ಎಲ್ಲ ಸಣ್ಣ ಮಂದಿ ಪರಿಸ್ಥಿತಿ ಹೆಂಗ್ರಿ ಸರ್? ಎಲ್ಲಾರು ಸಾಧಾರಣ ಕೂಲಿ ಅದಾರ್ರಿ, ಒಂದ್ 70-80% ಇದಮ್ ಜನ ಐತ್ರಿ. ಇವ್ರು ರಾಜಕಾರಣದಾಗ ಇದ ಮಾಡಕತ್ತಾರ ಸರ್. ಸಣ್ಣ ಪರಿಸ್ಥಿತಿ ಯಾರು ಕೂಲಿ ಗಂಟೆನೂ ವಾಡಂಗಿಲ್ರಲ್ಲ ಸರ್, ಉಳ್ಕೆದವ್ರೆಲ್ಲ ವಾಡಾಗ್ತಿರ್ತಾರ್ರಿ. ಏನು ಹೇಳ್ತೀರಿ, ಯಾಕೆ ಹಿಂಗೆ ಇದು? ಓರಿ ಯಾಕೆ ಹಿಂಗೆ ಆಗ್ತಾ ಇದೆ? ಅವರವರ ಅನುಕೂಲ ತಕ್ಕಂತೆ ಎಲ್ಲವೂ ನಡೀತಾ ಇದೆ. ಜನರನ್ನ ಯಾರು ನೋಡ್ತಾ ಇಲ್ಲ. ಇದ್ರೊಳಗ ಎಲ್ಲ ಜನಸಾಮಾನ್ಯರ ಪರಿಸ್ಥಿತಿ ಏನ್ರಿ ಸರ್? ಕೂಲಿ ಕಾರ್ಮಿಕರ ಪೇಮೆಂಟ್ ಅಂತ ವಾಡಲ್ರಿ. ಮತ್ತೆ ಇದು ಬೈಕ್ ಎಲ್ಲ ತಗೋ ಕೂಲಿ ಮಾಡೋರು ಬೈಕ್ ತಗೋತಾರ್ರಿ. ನಿಮ್ಗೆ ಏನು ಅನ್ಸುತ್ತೆ ಅಂದರೆ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಸುಮ್ಮನೆ ಜನಸಾಮಾನ್ಯರ ಮೇಲೆ ಬರೆ ಎಳೆಯುವಂಥ ಕೆಲಸ ಮಾಡ್ತಾ ಇದೆ ಅಂತ ಅನ್ಸುತ್ತಾ ಹೇಗೆ? ಹೌದ್ರಿ, ಇದ್ರ ಸಣ್ಣ ಮಂದಿ ಯಾಕೈತ್ರಿ? ನಮ್ದೇನೋ ಹೋಗುತ್ತೆ. ಕೆಲವೊಂದ್ ಮಂದಿ ಅಂತಾರ್ರಿ ಆಫೀಸ್ ಹೋಗೋದ, ಎಲ್ಲಾರು ಆಫೀಸ್ ಹೋಗಂಗಿಲ್ರಲ್ಲ, ಕೂಲಿ ಮಾಡಾಕ ಹೋಗ್ತಿರ್ತಾರ್ರಿ ಡೈಲಿ. ಅವ್ರ ಒಂದ್ ಥೋಡಿ ಮಂದಿ ಅಂತಾರ್ರಿ ನೀವು ಇತರ್ಲೆ ಹೋಗ್ರಿ, ಬಸ್ಲೆಲ್ಲ ಹೋಗ್ರಿ, ಕೂಲಿ ಮಾಡೋರ್ ಹೋಗೋಕ ನಡೆಯಂಗಿಲ್ರಿ. ಹೊಲಗೋದಾಗ ಇರ್ತೈತ್ರಿ, ಗಾಡಿ ತಗೊಂಡು ಹೋಗ್ಲೇಬೇಕು. ಹೌದ್ರಿ, ಮನಿ ಬಿಟ್ಟು ಊರ್ ಬಿಟ್ಟು ಹಳ್ಳಿಗೆ ಹೋಗ್ಬಿಟ್ಟು ಹೊರಗೆ ಇರ್ತೈತ್ರಿ ಹಂಗೆ. ಹಾ, ಇದೆಲ್ಲಾ ಕೂಡಿಸ್ರಿ ಬಡವ್ರನ್ನ ಹಾಳು ಮಾಡಕದಾರ. ಅಲ್ಲ ಅವ್ರನ್ನ ಆಯ್ಕೆ ಮಾಡಿದ ಯಾರು? ನಾವೇ ಅಲ್ವಾ, ಜನಸಾಮಾನ್ಯರೇ. ನಾವ್ ಮಾಡಿದವ್ರಿ, ನಾವ್ ಮುರ್ಕರ್ರಿ, ನಾವ್ ಹುಚ್ಚರ್ರಿ. ಮತ್ ಅವ್ರು ಹೇಳ್ದಂಗ ನಾವ್ ಮಾಡ್ಕೋತ ಇದ ಮಾಡ್ಬೇಕ್ರಿ. ಅವ್ರು ಹೇಳ್ದಂಗೆ ಟೊಮೆಟೊ ಬಾರಿಸ್ಬೇಕು, ಅವ್ರು ಹೇಳ್ದಂಗೆ ಹಂಗ ಆಗೈತ್ರಿ. ಅವ್ರು ಹೇಳ್ದಂಗೆ ಊಟ ಮಾಡೋದನ್ನ ಬಿಡ್ಬೇಕು ಈಗ. ಹೌದ್ರಿ, ಹಂಗಾಗೈತ್ರಿ ಸರ್. ನೋಡೋಣ ಎಷ್ಟು ದಿನ ಈ ಸಮಸ್ಯೆ ಇರುತ್ತೆ ಅಂತೇಳಿ. ಎಸ್, ಥ್ಯಾಂಕ್ ಯು. ಎಸ್, ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಗಣೇಶ್ ಅವರು ನಮಸ್ಕಾರ. ಹಲೋ ಸರ್, ಈಗ ಮೋದಿಯವರು ಕರೆ ಕೊಟ್ಟಿದ್ದು ಕರೆಕ್ಟ್ ಅನಿಸ್ತದೆ. ಆದ್ರೆ ಮೊನ್ನೆ ಬಿಜೆಪಿ ಅವರು ಸಮಾವೇಶ ಮಾಡಿದ್ರಲ್ಲ ಸರ್, ಅಭಿಮಾನೋತ್ಸವ, ಅದೇನು 10,000 ಬಸ್ ಡೀಸೆಲ್ ಎಷ್ಟಾಯ್ತು ಸರ್? ಮೋದಿ ಅವರು ಅವ್ರಿಗೆ ಹೇಳ್ಬೋದಲ್ಲ. 19ನೇ ತಾರೀಕಿಗೆ 19ನೇ ಆದ್ಮೇಲಾದ್ರೂ ಜ್ಞಾನ ಇರ್ಬೇಕಲ್ಲ. ಒಬ್ಬ ಸಮಾಜ ಸೇವಕರಾಗಿ ಎಷ್ಟು ಮಾಡಬಹುದು ಅಂತ ಯುದ್ಧ ಕಾಲದಲ್ಲಿ ಯೋಚನೆ ಮಾಡೋ ಶಕ್ತಿ ಇಲ್ವಾ ಸರ್? ಮೊದ್ಲೇ ಆಗಿದ್ದು ಅಂತಲೇ ಇಟ್ಕೊಳ್ಳೋಣ. ಈಗ ಮೋದಿ ಅವರು ಹೇಳಿಲ್ಲ ಅಂದ್ರು ಇವ್ರ ಕರ್ತವ್ಯ ಏನ್ ಸರ್ ಇವರದ್ದು? 10,000 ಬಸ್ ಬುಕ್ ಆಗೈತೆ ಅಂತ ನ್ಯೂಸ್ಗಳು ಬಂದಿತ್ತು ನ್ಯೂಸ್ ಚಾನೆಲ್ಗಳಲ್ಲಿ. ಅಂದ್ರೆ ಮೋದಿ ಹೇಳಿದ ಮೇಲೆ ಇವ್ರು ತಿನ್ನೋದ? ಹೇಳಿ ಸರ್. ಕರೆಕ್ಟ್. ಅಂದ್ರೆ ಅವರಿಗೆ ಅನ್ವಯ ಆಗಲ್ಲ ಇದು ಅಂತ. ಅಂದ್ರೆ ಶ್ರೀಮಂತರಿಗೆ ಅನ್ವಯ ಆಗೋದಿಲ್ಲ, ಜನಸಾಮಾನ್ಯರು ಮಾತ್ರ ಇದನ್ನ ಅನುಸ್ಕೊಂಡು ಹೋಗ್ಬೇಕಾಗತ್ತೆ. ಎಲ್ಲವನ್ನ ಜನಸಾಮಾನ್ಯರೇ ಕೇಳಬೇಕು. ಯಾವ್ದೋ ಕಳ್ಳ ದುಡ್ಡಿದೆ ಈಗ ನಾಳೆ 19ನೇ ತಾರೀಕು ಇವರ ಸಮಾವೇಶ ಕೇಳಿದ್ರೆ ಹೇಳ್ತಾರೆ ಅವ್ರು ಮಾಡಿಲ್ವಾ ಅಂತ. ಏನ್ ಹೇಳೋದು ಇವ್ರಿಗೆ ಹೇಳಿ? ಅದೇ ಮಾಡಿದ್ರಲ್ಲ, ಘೋಷಣೆ ಮಾಡಿ ನೆಕ್ಸ್ಟ್ ಡೇನೆ ಅಸ್ಸಾಮಲ್ಲಿ ಸಿಎಂ ಘೋಷಣೆ ಇದ್ದಾಗ ಅಲ್ಲಿತ್ತಲ್ಲ, ದೊಡ್ಡ ಮಟ್ಟದಲ್ಲೇ ಕಾರ್ಯಕ್ರಮ ಮಾಡಿದ್ರಲ್ಲಿ ಎಲ್ಲರೂ ಇದ್ರು, ಎಲ್ಲ ರಾಜ್ಯದ ಸಿಎಂಗಳು ಅಲ್ಲಿ ಭಾಗಿಯಾಗಿದ್ರು. ಭಾಗಿಯಾದ್ರು. ಮತ್ತೆ ಇವ್ರು ಹೇಳಿ ಮೋದಿ ಅವ್ರು ಹೇಳಿದ್ದು ಸರಿ, ನಾನು ಒಬ್ಬ ದೇಶಭಕ್ತನಾಗಿ ಹೇಳ್ತೀನಿ. ಇವರ ಶಿಷ್ಯಂದ್ರಿಗೆ ಹೇಳಕ್ ಆಗಲ್ವಾ ಸರ್? 10,000 ಬಸ್ ಅಂತ ನ್ಯೂಸ್ ಇತ್ತು, ಎಷ್ಟು ಡೀಸೆಲ್ ಖರ್ಚಾಗಿರ್ಬೋದು ಸರ್? ನಾವು 50 ಪೈಸೆ ಡೀಸೆಲ್ ಖರ್ಚು ಮಾಡ್ಬಿಟ್ಟು ದೇಶ ಉಳಿಸ್ಬೇಕಾ ಹೇಳಿ? 10,000 ಬಸ್ಸಿಗೆ ಅಪ್ ಅಂಡ್ ಡೌನ್ ಎಷ್ಟು ಡೀಸೆಲ್ ಖರ್ಚಾಗಿರ್ಬೋದು? ಇದನ್ನ ಫಾರಿನ್ ಕರೆನ್ಸಿಯಿಂದ ಬರೋದಲ್ಲ, ಇವರು ಗುಂಡಿ ತೋಡಿ ತೆಗೆದ್ರ ಡೀಸೆಲ್. ಈಗ ನೋಡಿ 19ಕ್ಕೆ ಕಾಂಗ್ರೆಸ್ನವ್ರದ್ದು ಆಗುತ್ತೆ. ಇವ್ರನ್ನೀಗ ನೀವು ಕೇಳಿ, ಅವ್ರು ಮಾಡಿಲ್ವಾ ಅಂತಾರೆ. ಏನ್ ಹೇಳೋದು ಇದಕ್ಕೆ? ನಾವೇ ಅನುಭವಿಸ್ಬೇಕಷ್ಟೇ ಸರ್. ಇವರು ದೇಶಭಕ್ತರು ಅಂತ ಹೇಳ್ಕೊಂಡು ಈ ತರ ಮಾಡ್ತಾರೆ. ಅವರು ಇನ್ನೊಂದು ಭಕ್ತರು, ನಾವು ಸಂವಿಧಾನ ರಕ್ಷಕರು ಅಂತ. ಇವರೆಲ್ಲ ಒಂದೇ ತಂದೆಯ ಮಕ್ಕಳು ಇದ್ದಂಗೆ, ಅಣ್ಣ ತಮ್ಮದ್ರು ಇದ್ದಂಗೆ. ಯಾರೋ ಇವರು ಅಷ್ಟೇ ಅವರು ಅಷ್ಟೇ. ಮೋದಿ ಕರೆ ಕೊಟ್ಟಿದ್ದು ತಪ್ಪು ಅಂತ ಹೇಳಲ್ಲ ನಾನು, ಕರೆಕ್ಟೇ.
ನಾವು ಕರೆ ಕೊಡುವ ಮೊದಲು ನಾವೇ ಮಾಡಬೇಕು ಫಾರಿನ್ ಎಕ್ಸ್ಚೇಂಜ್ ಹಾಳಾಗುತ್ತೆ ಅಂತ. ಅದು ಯಡಿಯೂರಪ್ಪನಿಗೆ ಅವರ ಸಂತತಿಗೆ ಅನಿಸೋ ಇಲ್ವಾ ಸರ್? ಅದು ಮೋದಿ ನೋಡ್ಬೇಡುವ? ಹೌದು. ಕರೆ ಕೊಟ್ಟೋದೇನು ರಾತ್ರೋರಾತ್ರಿ ಇದ್ದು ಕರೆ ಕೊಟ್ಟಿದ್ದ ಮೊದ್ಲು ಯೋಚನೆ ಮಾಡಿರ್ತಾರ? ಹೌದು. ಅಮಿತ್ ಶಾ ಬಂದಿಲ್ವಾ ಸರ್? ಈಗ ಅವರು ಬಂದ್ ಮಾಡಿದ್ರೆ ದೇಶದಲ್ಲಿ ಫಾರಿನ್ ಎಕ್ಸ್ಚೇಂಜ್ ಹೋಗಲ್ಲ. ನಾವು ಮಾಡಿದ್ರೆ ಮಾತ್ರ ಹೋಗುತ್ತಾ? ನಾವು ಮಾಡ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಗೆ ಏನು ಉದ್ದೇಶ ಅಂದ್ರೆ ಇದೆಲ್ಲ ಕೂಡ ಕೇವಲ ರಾಜಕೀಯ ಅಷ್ಟೇನಾ? ಅಂದ್ರೆ ಸುಮ್ನೆ ಇವರ ರಾಜಕೀಯ ಬೆಳೆ ಬೇಯಿಸೋದಕ್ಕೆ ಜನಸಾಮಾನ್ಯರನ್ನು ಬಳಸ್ಕೊಳ್ತಿದಾರ ಹೇಗೆ ಅಂತ? ಹೌದು, ಇವರ ದುಂದು ವೆಚ್ಚಕ್ಕೆ ನಾವು ಅಂತ ಫಾರಿನ್ ಜನ ಬಲಿ ಆಗ್ತಿದ್ದಾರೆ ಅಷ್ಟೇ. ಇವ್ರು ಫಾರಿನಿಗೆ ಹೋಗ್ಬೇಕು ಬರ್ಬೇಕು. ಈಗ ಕಾಂಗ್ರೆಸ್ನವ್ರು ಹೇಳ್ತಾರೆ ಅದನ್ನ ಮಾಡ್ಲೇಬೇಕು ಅಂತ ಏನಿಲ್ಲ, ಇದ್ರೆ ಖರ್ಚು ಮಾಡ್ಕೊಂಡು ಹೋಗ್ಲಿ, ಅದನ್ನು ವಿರೋಧಿಸಬೇಕು ಅಂತ ಏನಿದೆ ಸರ್? ಅಲ್ವಾ? ಈಗ ನಿಮ್ಮ ಹತ್ರ ಇದೆಯಾ ಮಾಡಿ ಅಲ್ಪ ಸ್ವಲ್ಪ ಕಮ್ಮಿ ಮಾಡಿದ್ರೆ ದೇಶಕ್ಕೆ ಒಳ್ಳೇದು ಅಂತ ಅವ್ರು ಹೇಳಿದ್ರು. ಅದು ತಪ್ಪಲ್ಲ, ಸರಿಯೇ. ಇವ್ರು ಅದನ್ನು ವಿರೋಧಿಸುವವರು ಎಂತವ್ರು? ಈಗ ಕಡಿಮೆ ಬಳಕೆ ಮಾಡಿ ಅನ್ನೋದು ಓಕೆ, ರೇಟ್ ಯಾಕೆ ಜಾಸ್ತಿ ಅನ್ನೋಂಥ ಪ್ರಶ್ನೆ. ಈಗ ರೇಟು ಯುದ್ಧ ಆದಾಗ ಆಗುತ್ತೆ ಬಿಡಿ. ಅದು ಮೋದಿ ತಪ್ಪ, ನಮ್ ತಪ್ಪ, ನಿಮ್ ತಪ್ಪ, ಯಾರ್ದ ಒಂದ್ ತಪ್ಪು ಯಾರದೇ ತಪ್ಪಾಗಿದ್ರು ನಮ್ ದೇಶ ನಾವು ಉಳಿಸ್ಬೇಕು. ಸುಪ್ರೀಂ ಕೋರ್ಟ್ ಜಡ್ಜಿಗಳೇ 4-5 ಜನ ಬರ್ತಾರಂತೆ ಕಾರಲ್ಲಿ. ಈ ಇವಕ್ಕೆ ಏನು ಹೊಟ್ಟೆವ್ರಿ? ಹಾಗಾದ್ರೆ ಸುಪ್ರೀಂ ಕೋರ್ಟ್ ಜಡ್ಜಿಗಳು ಮನುಷ್ಯರಲ್ವಾ? ಅವ್ರು ಬೇಕು ಅಂದ್ರೆ 2 ಕಾರಲ್ಲಿ ಹೋಗ್ಬೋದು. ಆದ್ರೂ ಅವ್ರು ಬರ್ತಾರೆ ಅಂದ್ರೆ ಏನರ್ಥ? ಕರೆಕ್ಟ್, ಅವ್ರಿಗೆ ಮೆದುಳಿಲ್ಲ ಅಂತಲ್ಲ? ಅದೇ ಹೌದು ಅಂತ ಒಪ್ಕೊಂಡಂಗಾಯ್ತು. ಈಗ ರೇಟ್ ಜಾಸ್ತಿ ಆದ್ರೆ ಇಲ್ಲಿ ನೇರವಾಗಿ ಎಫೆಕ್ಟ್ ಆಗ್ತಾ ಇರೋದು ಮಧ್ಯಮ ಮತ್ತೆ ಜನಸಾಮಾನ್ಯರಿಗೆ ಮಾತ್ರ. ಅದು ಶ್ರೀಮಂತರಿಗೆ ಏನಾಗಲ್ಲ, 2-3 ರೂಪಾಯಿ ದೊಡ್ಡ ವಿಷಯ ಅಲ್ಲ ಅದು. ರೇಟ್ ಜಾಸ್ತಿ ಆಗೋದು ಅವ್ರಿಗೆ ಮ್ಯಾಟ್ರೇ ಆಗೋದಿಲ್ಲ. ಅನುಭವಿಸೋಣ ಸರ್, ಆದ್ರೆ ಇವ್ರನ್ನ ಯಾಕೆ ತಡೆಯೋಲ್ಲ ಅಂತ. ಈಗ ಜಡ್ಜಿಗಳು ಈಗ ಮೊನ್ನೆ ಯಾವ್ದೋ ಒಂದು ನ್ಯೂಸ್ ಅಲ್ಲಿ ನೋಡಿದೆ, ಅಡ್ಜಸ್ಟ್ ಮಾಡ್ಕೊಂಡು ಬರ್ತಾರಂತೆ. ಅಂದ್ರೆ ಇವರು ಸಮಾವೇಶ ಮಾಡ್ಕೊಂಡು ಜಡ್ಜಿಗಳಿಗೆ ಅವ್ರು ಯಾವ ಲೆವೆಲ್ ಅಲ್ಲಿ ಇದ್ದಾರೆ ಹೇಳಿ? ಪ್ರೈಮ್ ಮಿನಿಸ್ಟರ್ ಅವ್ರು ಹೇಳಿದ್ರೆ ತಲೆ ತಗ್ಬೇಕು. ಇವರೆಲ್ಲ ಓಡಾಡಬಹುದು. ಒಂದು ಯಡಿಯೂರಪ್ಪ, ಮರಿ ಯಡಿಯೂರಪ್ಪ, ಮೊಮ್ಮಗ, ಮರಿ ಮೊಮ್ಮಗ. ಅಲ್ಲಲ್ಲ, ಇವತ್ತು ವಿಜೇಂದ್ರ ಅವರು ಮೆಟ್ರೋದಲ್ಲಿ ಓಡಾಡಿದ್ದಾರೆ ಶೋ ಕೊಡಕ್ಕೆ. ಮೊನ್ನೆ 10,000 ರೂಪಾಯಿ ಅವತ್ತು ಡೀಸೆಲ್ ಯಾರು ಕೊಡೋದು? ಫಾರಿನ್ ಎಕ್ಸ್ಚೇಂಜ್ ಎಷ್ಟು ಹೋಯ್ತು? ಈಗ ಒಂದು ದಿವಸ ಮೆಟ್ರೋದಲ್ಲಿ ಓಡಾಡಿದ ಶೋ ಕೊಡಕ್ಕೆ. ಏನ್ ಮಾಡ್ಬೇಕು ಅಂದ್ರೆ ಏನಂದ್ರೆ ಈಗ ಸಮಸ್ಯೆ ಇರೋದು ಗೊತ್ತಿದೆ, ಬಟ್ ಈಗ ಜನಸಾಮಾನ್ಯರು ನೆಮ್ಮದಿಯಿಂದ ಬದುಕಬೇಕು ಅಂದ್ರೆ ಏನ್ ಮಾಡ್ಬೇಕು? ಬಿಡಲ್ಲ ಸರ್, ನಮ್ ದೇಶದಲ್ಲಿ ಬಿಡಲ್ಲ. ನಾವು ಏನ್ ಮಾಡಕ್ಕೂ ಆಗಲ್ಲ. ಬದುಕೋಕೆ ಬಿಡಲ್ಲ ಅಂತ ಹೇಳ್ತಾ ಇದ್ರಿ. ಬದುಕೋಕೆ ಬಿಡಲ್ಲ. ಇದು ಎಲ್ಲಿಗೆ ಅಂದ್ರೆ ರಷ್ಯಾ ಕ್ರಾಂತಿ, ಇದು ಎಲ್ಲ ದೇಶಗಳಲ್ಲೂ ಕ್ರಾಂತಿ ಆಗಿದೆ, ನಮ್ಮಲ್ಲಿ ಆಗಿಲ್ಲ. ಹೊಡೆದಾಡ್ಕೊಂಡು ಅದೇ ಅಧ್ಯಕ್ಷ ಆಗಿರೋದು ರಷ್ಯಾನ ಕ್ರಾಂತಿ. ಯಾವ ದೇಶಗಳಲ್ಲಿ ಕ್ರಾಂತಿ ಆಗಿದೆ ಹೇಳಿ? ನೀವು ಓದಿರಬಹುದು. ಯಾವ ದೇಶದಲ್ಲೂ ಕ್ರಾಂತಿ ಆಗದೆ ಒಳ್ಳೆ ಆಡಳಿತ ಬಂದಿಲ್ಲ. ನಮ್ಮಲ್ಲಿ ಅದು ಕ್ರಾಂತಿನೇ ಆಗಲ್ಲ. ನೆಹರು ಬಿಟ್ರೆ ಇಂದಿರಾ ಗಾಂಧಿ ಬಿಟ್ರೆ ಸೋನಿಯಾ ಗಾಂಧಿ ಅದು ಹಿಂಗೆ ಹೋಗ್ತಾ ಇರ್ತದೆ. ಅಪ್ಪನಿಂದ ಮಕ್ಕಳಿಗೆ ಇದು ಇದ್ದಂಗೆ ರಾಜರಿದ್ದಂಗೆ ಇವರೆಲ್ಲ. ನೀವು ಹೇಳ್ತಾ ಇದ್ದೀರಿ ರಾಜಕೀಯನೇ ಬೇಡ. ದೇವೇಗೌಡನಿಂದ ಆಗಿದೆ ಅವರಿಗೆ. ಅವ್ರು ಬಿಟ್ರೆ ಬೇರೆ ಯಾರು ಗಂಡಸರು ಇರೋಲ್ಲ. ಅವರ ಲೆಕ್ಕದಲ್ಲಿ ನಾವು ನೀವು ಎಲ್ಲ ಏನು ಅಲ್ಲ, ಪ್ರಜೆಗಳೇ ಅಲ್ಲ. ಅವರ ವಂಶ ಯಾರದ್ದು ನೆಹರು ಇಂದ ಹಿಡಿದು ಈಗ ಎಲ್ಲಿಗೆ ಬಂತೇಳಿ? ಹೇಗೆ ನಮ್ಮಲ್ಲಿ ಈಗ ಈ ಎಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ಏನಾದ್ರೂ ಬದಲಾವಣೆ ಬಯಸ್ತಾ ಇದ್ದೀರಾ? ತಮಿಳ್ನಾಡು ತರ ಆಗೋಕೆ ಚಾನ್ಸ್ ಇಲ್ಲ ಸರ್, ಯಾವ ಚಾನ್ಸು ಇಲ್ಲ. ನಮ್ಮಲ್ಲಿ ಎಲ್ಲ ಅವರದ್ದೇ ತಪ್ಪಲ್ಲ, ನಮ್ಮದು ಇದಿದೆ, ತಪ್ಪಿದೆ. ಈಗ ನೋಡಿ, ವಿನಯ್ ಕುಲಕರ್ಣಿಯ ಹೆಂಡತಿಗೆ ಟಿಕೆಟ್ ಕೊಡ್ಬೇಕು ಅಂತ ಇಲೆಕ್ಷನ್ ಆಗುತ್ತಲ್ಲ, ಬೈ ಎಲೆಕ್ಷನ್. ವಿನಯ್ ಕುಲ ಹೆಂಡತಿಗೆ MLA ಸೀಟ್ ಅಂತ ಮಾಡ್ಬೋದಲ್ಲ ಸರ್ ಒಂದು ಕಾನೂನು? ಅಪ್ಪ ಸತ್ರೆ ಮಗನಿಗೆ MLA ಕಂಟಿನ್ಯೂ ಮಾಡಿ, ಹೊಸ ಮುಖಗಳಿಗೆ ಇರ್ಲಿ ಅಂತ. ಅವನೇನ್ ಹೇಳಿದ್ದ? ನಾನ್ ಕೇಳಲೇ ಇಲ್ಲ ಟಿಕೆಟ್ ಅಂತ. ಕೇಳದೆ ಕೊಟ್ರ ಸರ್? ಒಂದೇಳ ಈಗ ಈ ರಾಜಕಾರಣ ಎಲ್ಲಿಯ ತನಕ ಇರುತ್ತಲ್ಲ ಅಲ್ಲಿಯ ತನಕ ಈ ಸಮಸ್ಯೆಗಳು ಇದ್ದೇ ಇರುತ್ತೆ ಸರ್. ನಮ್ಮಲ್ಲಿ ಒಂದ್ಸರಿ ಮಿಲಿಟರಿ ಆಡಳಿತ ಬರಬೇಕು, ಗುದ್ದಬೇಕು, ಹಂಗಾದ್ರೆ ಸರಿ ಆಗ್ತಾರೆ ಅಂತ ನಮ್ಮ ಅನಿಸಿಕೆಗಳು. ಅಲ್ಲ, ನೀವು ಇನ್ನೊಂದು ಹೇಳಿದ್ರಿ ವಿನಯ್ ಕುಲಕರ್ಣಿ ವಿಚಾರ. ವಿನಯ್ ಕುಲಕರ್ಣಿ ಗೆಲ್ಲುವಂತ ಸಂದರ್ಭ ಜೈಲಿನಲ್ಲೇ ಇದ್ರು ಕೂಡ ಗೆಲ್ಸಿ ಕೊಟ್ರಲ್ಲ. ಆ ಕ್ಷೇತ್ರಕ್ಕೆ ಹೋಗಿಲ್ಲ, ಅವರು ಪ್ರಚಾರನೆ ಮಾಡಿಲ್ಲ, ಮುಖಾನೇ ತೋರಿಸಿಲ್ಲ. ಅವನ ಹೆಂಡತಿ ಈಗ ದಾವಣಗೆರೆಯಲ್ಲಿ ಅವನ ಮಗ, ಅವನ ಮೊಮ್ಮಗ. ಅದೇ ಜನ ಪ್ರಶ್ನೆ ಮಾಡ್ಬೇಕೀಗ. ಜನ ಬದಲಾವಣೆ ಆದ್ರೆ ಮಾತ್ರ ಈ ಸಮಾಜ ಬದಲಾವಣೆ ಆಗುತ್ತೆ. ಮೊದಲು ನಾವು ಬದಲಾಗಬೇಕು, ಏಕದಮ್ ಬದಲಾಗ್ಬೇಕು. ಹಂಗಾದ್ರೆ ಮಾತ್ರ
ಜನ ಪ್ರಶ್ನೆ ಮಾಡಲ್ಲ. ಈಗ ನಾಳೆ ಎಲೆಕ್ಷನ್ ಇದೆ ಅಂದ್ರೆ ಇವತ್ತು ನಾನು ಒಂದು 500 ಇಲ್ಲ 1000 ಕೊಟ್ಟರೆ ಮುಗಿದೋಯ್ತು, ನನಗೆ ಒಟ್ಟು ಬೀಳುತ್ತದು. ನಾನು ಏನ್ ಬೇಕಾದ್ರೂ ಹಿಂದಿಂದ ಏನ್ ಕೆಟ್ಟ ಕೆಲಸ ಇರಲಿ ಮ್ಯಾಟ್ರೇ ಆಗೋದಿಲ್ಲ ಜನರಿಗೆ. ಮೇಟ್ರೆ ಆಗಲ್ಲ ಸರ್, ಹಂಗಾಗ್ಬಿಟ್ಟು ಒಟ್ಟಿನಲ್ಲಿ ದುಡ್ಡು ಹಂಚಬೇಕು. ತಗೊಂಡ್ಬಿಟ್ಟು ಇಲ್ಲಿ ಪಕ್ಷೇತರ ನಿಲ್ತಾರಲ್ಲ ಅವ್ರಿಗೆ ಹಾಕ್ಬೇಕು ದುಡ್ಡು. ಹೆಂಗೋ ಅದು ಹಂಗಾಮಿ ದುಡ್ಡು ತಗೊಂಡ್ಬಿಟ್ಟು ಪಕ್ಷೇತರಿಗೆ ಹಾಕ್ಬೇಕು ಎಲ್ರದ್ದು ಇದಿರಲ್ಲ ಸರ್. ನೋಡೋಣ ಏನಾಗತ್ತೆ ಅಂತೇಳಿ. ಥ್ಯಾಂಕ್ ಯು. ಎಸ್, ಮತ್ತೊಬ್ರು ಕಾಲಿಸಿದ್ದಾರೆ. ಹಲೋ ರಾಘವೇಂದ್ರ ಅವರು, ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್, ಎಲ್ಲಿಂದ ಸರ್? ಬೆಂಗಳೂರಿಂದನೇ ಮಾತಾಡ್ತಿರೋದು. ಸೊ ಇದಕ್ಕೆ ಮೂಲಭೂತವಾಗಿ ಇರ್ತಕ್ಕಂತ ಮೇಜರ್ ಕಾರಣ ಅಂತಂದ್ರೆ ನಮ್ಗೆ ಪೆಟ್ರೋ ಡಾಲರ್ ಅಂತ ಸರ್. ಯಾವಾಗ್ಲೂ ಸ್ಟ್ರಕ್ಚರಲ್ ರಿಫಾರ್ಮ್ಸ್ ನಮಗೆ ಬೇಕಾಗಿದೆ. ರ್ಯಾಷನಲ್ ರಿಫಾರ್ಮ್ಸ್ ಅಂತ ಅಂದ ತಕ್ಷಣ ನಮಗೆ ಇವಾಗ ಎಲ್ಲಾ ದೇಶಗಳು ನಮ್ಗೆ ಏನ್ ಕನ್ಸಿಡರ್ ಮಾಡಿದಾರೆ ಅಂತಂದ್ರೆ ನಮ್ಗೆ ಈ ಡಾಲರ್ ಇಂಟರ್ನ್ಯಾಷನಲ್ ಕರೆನ್ಸಿ ಅಂತ ಕನ್ಸಿಡರ್ ಆದ್ಮೇಲೆ ಅದಕ್ಕೆ ಬ್ಯಾಕಪ್ ಆಗಿ ಬಿಟ್ಕಾಯಿನ್ ಇಟ್ಕೊಂಡಿದ್ದಾರೆ, ನೆಕ್ಸ್ಟ್ ಗೋಲ್ಡ್ ಇಟ್ಕೊಂಡಿದ್ದಾರೆ. ಸೊ ನಮ್ ದೇಶದಲ್ಲಿ ಕನ್ವೆನ್ಷನಲ್ ಮೆಥಡ್ಸ್ ಯೂಸ್ ಮಾಡ್ತಿದ್ವಿ. ಕನ್ವೆನ್ಷನಲ್ ಮೆಥಡ್ ಯೂಸ್ ಮಾಡ್ತಿರೋದ್ರಿಂದ ನಾವು ನ್ಯಾಷನಲ್ ಎಕನಾಮಿ ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಆಗ್ಲೇಬೇಕಾಗಿದೆ. ಯಾಕಂದ್ರೆ ರಷ್ಯಾದವರು ಇತ್ತೀಚೆಗೆ ಮೊನ್ನೆಯನ್ನ ದೇ ಆರ್ ಗೋಯಿಂಗ್ ಟು ಫಾರ್ಮ್ ದ ಬಿಟ್ಕಾಯಿನ್ ಮತ್ತೆ ಇಥೇರಿಯಂ ನ ನಾವು ಕರೆನ್ಸಿನ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ USA ಯಾವಾಗ್ಲೂ ಡಾಲರ್ ಎಲ್ಲಿವರೆಗೂ ಸ್ಟ್ರೆಂಥನ್ ಮಾಡೋಕ್ಕೋಸ್ಕರ ಅವರು ಬೇರೆ ದೇಶಗಳ ಮೇಲೆ ದಬ್ಬಾಳಿಕೆ ಕಲನಿಸಮ್ ಮಾಡ್ತಾನೆ ಇರ್ತಾರೆ ಸರ್. ಅದು ಫ್ಯಾಕ್ಟ್ ಅದು. ಸೊ ನೀವು ಇನ್ನೊಂದು 20 ವರ್ಷ 30 ವರ್ಷ ಮಾಡಿದ್ರು ಕೂಡ ಈ ಫ್ಯಾಕ್ಟ್ ಯಾವಾಗ್ಲೂ ಇರುತ್ತೆ. ಅದಕ್ಕೋಸ್ಕರನೇ ನಮ್ಗೆ ಇವಾಗ ನ್ಯಾಷನಲ್ ಎಕನಾಮಿಕ್ ಪಾಲಿಸಿ ಮಾಡ್ಕೊಂಡ್ಬಿಟ್ಟು ನಮಗೆ ಆಲ್ಟರ್ನೇಟಿವ್ ಪ್ಯಾರಲಲ್ ಆಗಿ ಡಾಲರ್ಗೆ ಪ್ಯಾರಲಲ್ ಏನಿದೆ ಅದನ್ನ ನಾವು ನೋಡ್ಕೊಳ್ಬೇಕಾಗಿದೆ. ಸೊ ಕ್ರಿಪ್ಟೋ ಕರೆನ್ಸಿನ ನಾವು ನಮ್ಮ ದೇಶದಲ್ಲಿ ಎಕನಾಮಿಕ್ ಪಾಲಿಸಿನಲ್ಲಿ ಇನ್ವಾಲ್ವ್ ಮಾಡ್ಕೊಂಡ್ಲೇಬೇಕು. ಯಾಕಂದ್ರೆ ಇರಾನ್, UAE, ಬೇರೆ ದೇಶಗಳು, ಇವನ್ ಅಮೆರಿಕ ಕೂಡ ಅಷ್ಟೇ, ಬ್ರೆಜಿಲ್, ಇಟಲಿ, ಯುರೋಪಿಯನ್ ಕಂಟ್ರೀಸ್ ಕೂಡ ಎಷ್ಟೊಂದು, ಚೈನಾ ಎಲ್ಲ, ರಷ್ಯಾಸ್ ಇವರೆಲ್ಲ ಬಿಟ್ಕಾಯಿನ್ಸ್ ನ ಕನ್ಸಿಡರ್ ಮಾಡ್ತಿದ್ದಾರೆ. ಯಾಕೆ ಇದು ನಾನು ಹೇಳ್ತಿದ್ದೀನಿ ಅಂದ್ರೆ ನಾವು ಇವತ್ತಿನ ದಿವಸ ಫಾರಿಕ್ಸ್ ರಿಸರ್ವ್ ಬಗ್ಗೆ ಮಾತಾಡ್ತಿದೀವಲ್ಲ, ಆ ಫಾರಿಕ್ಸ್ ರಿಸರ್ವ್ ನ ಮುಂದಿನ ದಿವಸಗಳಲ್ಲಿ ನಾವು ಸ್ವ್ಯಾಪ್ ಟೆಕ್ನಾಲಜಿ ಯಾರಿಗನ ದುಡ್ಡು ಕೊಡಕ್ ಹೋದ್ರು ಕೂಡ ಸ್ವ್ಯಾಪ್ ಟೆಕ್ನಾಲಜಿನಲ್ಲಿ ಅದನ್ನ ಫ್ರೀಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಪ್ರತಿ ದಿವಸನ ನಾವು USA ಮತ್ತೆ ಡಾಲರ್ಗೆ ಅಧೀನರಾಗೆ ಬದುಕಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ನ್ಯಾಷನಲ್ ಎಕನಾಮಿಕ್ ಪಾಲಿಸಿ ಮಾಡ್ಕೊಂಡಾಗ ನಾವು ಕ್ರಿಪ್ಟೋ ಕರೆನ್ಸಿ ಇವನ್ನು ಇರಾನ್ ಅವ್ರಿಗೆಲ್ಲ ಬಿಟ್ಕಾಯಿನ್ ಮೂಲಕನೇ ನಾವು ದುಡ್ಡನ್ನ ಕೊಡ್ಬೋದು. ಮತ್ತೆ ಗೋಲ್ಡ್ ನ ಅವ್ರ ಬಗ್ಗೆ UAE ನಲ್ಲಿ ಅವ್ರ ಹತ್ರ ಕರೆನ್ಸೀಸ್ ಇದಾವೆ. ಆ ಕರೆನ್ಸಿ ಕ್ರಿಪ್ಟೋ ಕರೆನ್ಸಿನ ವಹಿವಾಟು ಮಾಡ್ಬೋದು. ಅವಾಗ ಡಾಲರ್ದು ಈ ಪ್ರಶ್ನೆನೇ ಬರಲ್ಲ ಸರ್. ಡಾಲರ್ ಪ್ರಶ್ನೆನೇ ಬರಲ್ಲ. ಅವ್ರ ದಬ್ಬಾಳಿಕೆನಲ್ಲಿ ನಾವೆಂದೂ ಆಗೋದಿಲ್ಲ. ಮತ್ತೆ ಫಸ್ಟ್ ಪಾಯಿಂಟ್ ಇದೆ ಸ್ಟ್ರಕ್ಚರಲ್ ರಿಫಾರ್ಮ್ ಅಲ್ಲಿ. ಎರಡನೇ ಪಾಯಿಂಟ್, ನಮ್ ದೇಶದಲ್ಲಿ ಯಾವಾಗ್ಲೂ ಸರ್ಕ್ಯುಲರ್ ಎಕನಾಮಿ ತಗೊಂಡಿದ್ದಾರೆ ಸರ್. ಸರ್ಕ್ಯುಲರ್ ಎಕನಾಮಿ ಅಂದ್ರೆ ಎಲ್ಲರೂ ಫ್ರೀಜಸ್ ಕೊಡ್ತಿದ್ದಾರೆ. ಆದ್ರೆ ಎಲ್ಲರೂ ರಿಯಾಯಿತಿಗಳು, ಫ್ರೀ ವೀಸಸ್ ಎಲ್ಲ ಕೊಡ್ತಾ ಇದಾರೆ. ಅದ್ ಕೊಡೋದು ಒಂದ್ ಕಡೆ ಆದ್ರೆ ಅದನ್ನ ಬಿಯರ್ ಮಾಡಕ್ಕೋಸ್ಕರ ಟ್ಯಾಕ್ಸ್ ಹೆಚ್ಚು ಮಾಡ್ತಿದ್ದಾರೆ. ಸೊ SR ರೇಟ್, ಲ್ಯಾಂಡ್ ವ್ಯಾಲ್ಯೂ ಹೆಚ್ಚು ಮಾಡ್ತಿದ್ದಾರೆ. ಸೊ ಅದನ್ನ ಬರ್ಡನ್ ಮಾಡ್ಕೊಂತಿದ್ದಾರೆ. ಅದನ್ನ ಆರ್ಟಿಫಿಷಿಯಲಿ ಇನ್ಫ್ಲೇಷನ್ ಕ್ರಿಯೇಟ್ ಮಾಡ್ಕೊಂತಿದ್ದಾರೆ. ಮೋಸ್ಟ್ ಆಫ್ ಆಲ್ ಸ್ಟೇಟ್ ಗೌರ್ಮೆಂಟ್ ಅಷ್ಟೇ, ಸೆಂಟ್ರಲ್ ಗೌರ್ಮೆಂಟ್ ಅಷ್ಟೇ. ನಮಗೆ ಫ್ರೀ ಬೀಸ್ ಕೊಡ್ಬೇಕಾಗಿರೋದು ಎರಡೇ ಕಡೆ, ಹೆಲ್ತ್ ಸೆಕ್ಟರ್ಗೆ ಮತ್ತೆ ಎಜುಕೇಶನ್ ಸೆಕ್ಟರ್ಗೆ ಎರಡಕ್ಕೆ ಮಾತ್ರ ಕೊಡ್ಬೇಕು. ಅವಾಗ ಬೇರೆದ್ನ ನಾವು ಇನ್ಫ್ಲೇಷನ್ ನಾವು ತಡೆಗಟ್ಬೋದು ಸರ್. ಇವೆರಡನ್ನೂ ನೀವು ನ್ಯಾಷನಲ್ ಎಕನಾಮಿಕ್ ಪಾಲಿಸಿ ಅಡಾಪ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ನೀವು 10 ವರ್ಷ ಅಲ್ಲ, ಇನ್ನೊಂದು 20 ವರ್ಷ ಆದ್ಮೇಲೆ ನೀವು ಪೆಟ್ರೋ ಡಾಲರ್ ಮತ್ತೆ ಎಕನಾಮಿನ ಸ್ಟ್ರೆಂಥನ್ ಮಾಡಕ್ಕೋಸ್ಕರ USA ಈ ಪಾಲಿಸಿ ಮತ್ತೆ ಅಡಾಪ್ಟೇಷನ್ ಈ ರೀತಿ ಮಾಡ್ತಾನೆ ಇರ್ತಾರೆ ಸರ್ ಅವರು. ಅದಕ್ಕೋಸ್ಕರ ನ್ಯಾಷನಲ್ ಎಕನಾಮಿಕ್ ಪಾಲಿಸಿ ಅಡಾಪ್ಟ್ ಮಾಡ್ಕೊಳ್ಳೇಬೇಕು ನಮ್ಮ ಇಂಡಿಯಾ. ಅಂದ್ರೆ ಆವಾಗ ನಮ್ದು ರೂಪಾಯಿ ಮೌಲ್ಯ ಕೂಡ ಜಾಸ್ತಿ ಆಗತ್ತೆ ಅಂತ ಹೇಳ್ತಾ ಇದೆ. ಇಲ್ಲ ಸರ್, ನೀವು ಬಿಟ್ಕಾಯಿನ್ ಮತ್ತೆ ಅದು ಬ್ಯಾಂಕಿಂಗ್ ಸೆಕ್ಟರ್ ನಲ್ಲೇ ಬರಲ್ಲ, ಅದು ಬೇರೆ ಟೆಕ್ನಾಲಜಿ. ಇವಾಗ ಎಕ್ಸಾಂಪಲ್ US ಅದನ್ನೇ ಮಾಡ್ತಿರೋದು. ಅವ್ರಿಗೆ $36 ಬಿಲಿಯನ್ ಡೆಪ್ಟ್ ಇದೆ. ಅದು ಅವರು ಡಾಲರ್ ನ ಸ್ಟ್ರೆಂತ್ ಮಾಡಕ್ಕೋಸ್ಕರ ಅವರು ಬಿಟ್ಕಾಯಿನ್ ಎಲ್ಲ ಬೈ ಮಾಡಿ ಇಟ್ಕೊಂಡಿದ್ದಾರೆ, ಬ್ಯಾಕಪ್ ಇಟ್ಕೊಂಡಿದ್ದಾರೆ. ಅಲ್ಲಿರೋ ಕಂಪ್ನೀಸ್ ಎಲ್ಲ ಬ್ಯಾಕಪ್ ಮಾಡಿ ಇಟ್ಕೊಂಡಿದ್ದಾರೆ. ಡಾಲರ್ ಮೌಲ್ಯವನ್ನ ಬ್ಯಾಲೆನ್ಸ್ ಮಾಡಬಹುದು ಅಂತ ನಿಮ್ಮ ಐಡಿಯಾ? ಸರ್, ಅಂದ್ರೆ ನೀವು ಪ್ಯಾರಲಲ್ ಆಗಿ ಇನ್ನೊಂದು ಕರೆನ್ಸಿನ ಇಟ್ಕೊಂಡ್ಲೇಬೇಕು. ಯಾಕಂದ್ರೆ ನೀವು ಡಾಲರ್ಸ್ ನ ಯಾವತ್ತು ನೀವು ಡಾಲರ್ಸ್ ನ ಎದುರಿಸಕ್ ಹೋದ್ರೆ USA ಏನ್ ಮಾಡ್ತಿರುತ್ತೆ, ಥ್ರೆಫ್ಟ್ ಮಾಡ್ತಾ ಇರುತ್ತೆ. ಬೇರೆ ರೀತಿನಲ್ಲಿ ನಮ್ಗೆ ಯಾವಾಗ್ಲೂ ಥ್ರೆಫ್ಟ್ ಆಗ್ತಾನೆ ಇರುತ್ತೆ, ಎಕನಾಮಿಕ್ ಸ್ಯಾಂಕ್ಷನ್ಸ್ ಆಗ್ತಾನೆ ಇರ್ತವೆ, ಇನ್ನೊಂದೇನೋ ಮಾಡ್ತಾನೆ ಇರ್ತವೆ. ಬಟ್ ನಮ್ಗೆ ಇನ್ನೊಂದು ಪ್ಯಾರಲಲ್ ಎಕನಾಮಿ ಇಟ್ಕೊಂಡು ವಹಿವಾಟು ನಡ್ಸ್ಕೊಳಕ್ಕೆ ಒಂದು
ಬೇರೆ ಬೇರೆ ಪ್ಯಾರಲ್ ಬೇಕು ನಮಗೆ. ಅದಕ್ಕೋಸ್ಕರ ಅವಾಗ ಏನಾಗುತ್ತೆ, ಎಕ್ಸಾಂಪಲ್ ನೋಡಿ, ಇರಾನ್ ಹತ್ರ ಬಿಟ್ಕಾಯಿನ್ ತಗೊಂತಾರೆ ಅವರು. ನಮ್ ದೇಶನೇ ಇವಾಗ ಬಿಟ್ಕಾಯಿನ್ ಯಾಕಂದ್ರೆ ಕ್ರಿಪ್ಟೋ ಕರೆನ್ಸಿ ಅಂದ ತಕ್ಷಣ ಎದುರ್ಕೊಂತಾರೆ. ಓಕೆ, ಯಾಕಂದ್ರೆ ಟೆರರಿಸ್ಟ್ ಆಕ್ಟಿವಿಟೀಸ್ಗೆಲ್ಲ ಇನ್ವಾಲ್ವ್ ಆಗುತ್ತೆ ಅಂತ. ಆದ್ರೆ ಗೋರ್ಮೆಂಟೇ ಬೈ ಮಾಡ್ಬೇಕು. ಗೋರ್ಮೆಂಟೇ ಬೈ ಮಾಡ್ಬಿಟ್ಟು ಅವರೇ ವಹಿವಾಟು ನಡೆಸ್ಲಿ. ಅವಾಗ ಇರಾನ್ಗೆ ಗೊತ್ತಾಯ್ತು ನಿಮ್ಮ ಐಡಿಯಾಲಜಿ ಮತ್ತೆ ಲಾಜಿಕ್ ಚೆನ್ನಾಗಿದೆ, ಬಟ್ ಅದನ್ನ ಅಡಾಪ್ಟ್ ಮಾಡ್ಕೋತಾರ ಇವರು ಅನ್ನೋದು ಈಗ ಇಲ್ಲ. ಇವ್ರು ನ್ಯಾಷನಲ್ ಎಕನಾಮಿಕ್ ಪಾಲಿಸಿಗೆ ಹೋಗ್ತಾನೆ ಇಲ್ಲ, ಇವರೆಲ್ಲ ಕನ್ವೆನ್ಷನಲ್ ಹೋಗ್ತಾ ಇದಾರೆ. ಅದರಿಂದನೇ ಈ ಪ್ರಾಬ್ಲಮ್ ಆಗ್ತಿದೆ. ಇದೇ ರೀತಿನಲ್ಲಿ ಏನು ಹಂಗೆ ಮಾಡಿದ್ರು. ಏನು ಮೊದ್ಲೇ ಅಡಾಪ್ಟ್ ಮಾಡ್ಕೊಂಡಿದ್ರೇನೆ, ಒಂದ್ 3-4 ವರ್ಷದಿಂದ ಅಡಾಪ್ಟ್ ಮಾಡ್ಕೊಂಡಿದ್ರೇನೆ ಇವತ್ತು ಓಪನ್ ಮಾಡ್ತಾರೆ. ಇವತ್ತು ನರೇಂದ್ರ ಮೋದಿಜಿ ನೆದರ್ಲ್ಯಾಂಡ್ಸ್ ಹೋಗ್ಬಿಟ್ಟು ಅವರು ಅಲ್ಲಿಂದ ಒಂದು ಟೆಕ್ನಾಲಜಿ UV ಟೆಕ್ನಾಲಜಿ ತಗೊಂಡ್ಬರ್ತಾರೆ, ಚಿಪ್ಸ್ ಎಲ್ಲ ಅಳವಡಿಸ್ತಕ್ಕಂಥದ್ದು. ಇದನ್ನ ಮೊದ್ಲೇ ಮಾಡ್ಬೇಕಾಗಿತ್ತು. ಇವಾಗ ಟಾಟಾ ಕನ್ಸ್ಟ್ರಕ್ಟ್, ಗುಜರಾತ್ ಕನ್ಸ್ಟ್ರಕ್ಟ್ ಆಗಿದೆ ಪಾಲಿಸೀಸ್ ಎಲ್ಲ. ಸೊ ಇವಾಗ ಏನಾಗ್ತಿದೆ, ರ್ಯಾಷನಲ್ ಥಿಂಕಿಂಗು, ನೀವು ಪ್ಯಾರಲಲ್ ಎಕನಾಮಿ ಅಂದ್ರೆ ಪ್ಯಾರಲಲ್ ಕರೆನ್ಸಿ ನೀವು ಒಂದ್ ಮಾಡ್ಬೇಕು. ಯಾಕಂದ್ರೆ ಪ್ಯಾರಲಲ್ ಕರೆನ್ಸಿ ಇಲ್ಲ ಅಂದ್ರೆ ಯಾವಾಗ್ಲೂ ನೀವು ಸ್ಟಡಿ ಏನ್ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ನಾನು ಯಾವಾಗ್ಲೂ 2 years ಇಂದ ಟ್ರಂಪ್ ಏನ್ ಮಾಡ್ತಿದ್ದಾರೆ ಅಂತ ಫಾಲೋ ಅಪ್ ಮಾಡ್ತಾ ಇದ್ದೆ ಸರ್. ಯಾಕಂದ್ರೆ ಅವರು ನಾನು ಲೆಕ್ಚರರ್ ಸರ್, ನಾನು ವರ್ಕ್ ಮಾಡ್ತಿರೋದು ಯಾಕೆ ಈ ಟ್ರಂಪ್ ಹಿಂಗ್ ಮಾಡ್ತಿದ್ದಾರೆ ಅಂತಂದ್ರೆ, ಟ್ರಂಪ್ ಅವ್ರು ಡಾಲರ್ ನ ಸ್ಟ್ರೆಂತ್ ಮಾಡಕ್ಕೋಸ್ಕರ ಬೇರೆ ಗೈಡೆನ್ಸ್ ಬೇರೆ ಫಾಲೋ ಮಾಡ್ತಾನೆ ಇದಾರೆ. ಅವ್ನ್ ಮಾಡ್ತಿರೋದು ಟ್ರಂಪ್ ಅವ್ರ ಪಡಿಗೆ ಸರಿ ಇರುತ್ತೆ, ಬಟ್ ಅದನ್ನ ಏನ್ ಮಾಡ್ತಿದಾರೆ, ರ್ಯಾಷನಲ್ ಮೆಥಡ್ ಮಾಡ್ತಾ ಇದಾರೆ. ಅವ್ರು ಕುಕ್ ಆ ಮೆಥಡ್ ಫಾಲೋ ಮಾಡ್ತಾರೆ ಯಾವಾಗ್ಲೂ. US ನಾವು ಭಾರತೀಯರು ಯಾವಾಗ್ಲೂ ಸರೆಂಡರ್ ಮಾಡ್ತಾ ಇದ್ರೆ, ಯಾವಾಗ್ಲೂ ಸರೆಂಡರಿಂಗ್ ಪಾಲಿಸಿ ಹೋಗ್ತಾ ಇದ್ರೇನೆ ಯಾವತ್ತು ಇದು ಸಾಲ್ವ್ ಆಗದೇ ಇಲ್ಲ ಪ್ರಾಬ್ಲಮ್. ಸೊ ನಮಗೆ ಏನ್ ಮಾಡ್ತಿದ್ರು, ಬ್ರೆಜಿಲ್ ಬ್ರಿಕ್ ಕಂಟ್ರೀಸ್ ಇಂದ ಒಂದು ಕರೆನ್ಸಿ ತರ್ತೀನಿ ಅಂತ ಹೇಳಿದ್ರು. ಸೊ ಬ್ರಿಕ್ ಕಂಟ್ರೀಸ್ ಕರೆನ್ಸಿ ತಂದ ತಕ್ಷಣ ಪೆಟ್ರೋ ಡಾಲರ್ ಮೇಲೆ ಯುದ್ಧ ಮಾಡಿದ್ರು ಅಮೆರಿಕದವರು. ಸೊ ಪೆಟ್ರೋ ಡಾಲರ್ ನ ಸ್ಟ್ರೆಂಥನ್ ಮಾಡಕ್ಕೋಸ್ಕರನೇ ಯುದ್ಧ ಮಾಡೋದವ್ರು. ಅಂದ್ರೆ ಡಾಲರ್ ಸ್ಟ್ರೆಂತ್ ಮಾಡಕ್ಕೋಸ್ಕರನೇ ಅವ್ರು ಯಾವ್ದೋ ಒಂದು ರೂಟ್ ಹಿಡಿತಾರೆ ಸರ್, ಯಾವ್ದೇ ರೂಟ್ ಹಿಡಿತಾರೆ. ಅದಕ್ಕೋಸ್ಕರ ನೀವು ಒಂದು ಪ್ಯಾರಲಲ್ ಎಕನಾಮಿ ಅಂದ್ರೆ ಪ್ಯಾರಲಲ್ ಇಟ್ಕೊಂಡಿಲ್ಲ ಅಂದ್ರೆ ಮತ್ತೆ ಗೋಲ್ಡ್ ಬೈ ಮಾಡ್ತೀನಿ ಅಂತ ಹೇಳಿದ್ರೆ ತಪ್ಪು ಸರ್. ಯಾಕಂದ್ರೆ ಗೋಲ್ಡ್ ಬ್ಯಾಕಪ್, ನಮ್ ದೇಶಕ್ಕೆ ಬ್ಯಾಕಪ್, ಅದು ಫಿಸಿಕಲ್ ಅಸೆಟ್. ನೋಡಿ, ನಾ ಶತಮಾನಗಳಿಂದನೂ ನಮ್ ದೇಶದಲ್ಲಿ ಆಗ್ಲಿ ಯಾವುದೇ ದೇಶದಲ್ಲಿ ಆಗ್ಲಿ ಯಾವತ್ತೂ ಅದ್ರ ವ್ಯಾಲ್ಯೂ ಕಡಿಮೆ ಆಗದೇ ಇಲ್ಲ. ಸೊ ಅಂತ UAE ಜೊತೆ ನೀವು UAE ಇದೆಲ್ಲ ಬೇರೆ ಕಂಟ್ರೀಸ್ ಜೊತೆ ನೀವು ಕ್ರಿಪ್ಟೋ ಕರೆನ್ಸಿನಲ್ಲಿ ವಹಿವಾಟು ಮಾಡಿ, ಅವಾಗ ಏನಾಗಲ್ಲ, ನಮ್ ದೇಶಕ್ಕೆ ಕೊಡ್ಬೇಡಿ. ನಮ್ ದೇಶದ ಆಮೇಲೆ ಎಕ್ಸಾಂಪಲ್ ಗೋರ್ಮೆಂಟೇ ಬೈ ಮಾಡ್ಲಿ, ಗೋರ್ಮೆಂಟೇ ವಹಿವಾಟು ಮಾಡ್ಲಿ, ರಿಟೇಲ್ ಕೊಡೋದ್ ಬೇಕಾಗಿಲ್ಲ. ಅವಾಗ ಬೇರೆ ಯಾರು ಬೇರೆ ಕೈಗೆ, ಯಾರಿಗೂ ಟೆರರಿಸ್ಟ್ ಕೈಗೆ ಅವ್ರ ಕೈಗೆ ಹೋಗೋದೇ ಇಲ್ಲ. ಸೊ ಅದನ್ನ ನೀವು ಮ್ಯಾನೇಜ್ ಮಾಡ್ಬೋದು. ಸೊ ಈ ರೀತಿ ಮ್ಯಾನೇಜ್ ಮಾಡಿದ್ರೆ ಮಾತ್ರ ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇಲ್ಲಾಂದ್ರೆ ಇದು ಡಾಲರ್ ಎಲ್ಲಿವರೆಗೂ ಇಂಟರ್ನ್ಯಾಷನಲ್ ಕರೆನ್ಸಿ ಆಗಿರುತ್ತೋ ಅಲ್ಲಿವರೆಗೂ ಈ ತರ ಆತಂಕಗಳು ಇದ್ದೇ ಇರ್ತವೆ ಸರ್. ಎಸ್, ಡನ್. ಥ್ಯಾಂಕ್ ಯು ವೆರಿ ಮಚ್. ಎಸ್, ಮತ್ತೊಬ್ಬರು ಕಾಲರ್ಸ್ ಇದ್ದಾರೆ. ಹಲೋ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ತುಮಕೂರು ಜಿಲ್ಲೆ ಸರ್. ಹೇಳಿ ಸರ್, ಏನು ಹೇಳ್ತೀರಿ ಈ ಬೆಲೆ ಏರಿಕೆಯ ಬಗ್ಗೆ? ಹಲೋ, ಕೇಳಿಸಿದೆ, ಕಂಟಿನ್ಯೂ ಮಾಡಿ. ಹಲೋ, ಕೇಳಿಸ್ತಿಲ್ವಾ? ನನ್ನ ವಾಯ್ಸ್ ಕೇಳಿಸ್ತಿದ್ಯಾ? ಸರ್ ತುಮಕೂರು ಜಿಲ್ಲೆ. ಗೊತ್ತಾಯ್ತು. ಹೇಳಿ ಪ್ರಕಾಶ್ ಅವರೇ. ಸರ್, ಬೆಲೆ ಏರಿಕೆ ಅಂತಂದ್ರೆ ಈಗ ಆಗಿರೋ ಸನ್ನಿವೇಶ, ಈಗ ಡೀಸೆಲ್ ಪೆಟ್ರೋಲ್ ಎಲ್ಲ ಜಂಪ್ ಆಗಿದೆ. ಅಲ್ಲಿ ನಮ್ಗೆ ಡೀಸೆಲ್ ಪೆಟ್ರೋಲ್ ಎಲ್ಲ ಆ ದೃಷ್ಟಿಯಿಂದ ಜಾಸ್ತಿ ಆಗಿದೆ. ಕಂಟಿನ್ಯೂ ಮಾಡಿ. ಸರ್ಕಾರ ಬರೇ ಒಂದು ಬಾಟ್ಲ್ ಎಣ್ಣೆಗೆ 20 ರೂಪಾಯಿ ಜಂಪ್ ಮಾಡಿದಾರಲ್ಲ, ಅವ್ರು ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ, ಏನು ಅಭಿಪ್ರಾಯಕ್ಕೆ ಮಾಡಿದ್ದಾರೆ? ಈಗ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿರೋದಕ್ಕೆ ಒಂದು ರೀಸನ್ ಇದೆ, ಇವ್ರು ಜಾಸ್ತಿ ಮಾಡಿರೋದಕ್ಕೆ ಏನ್ ರೀಸನ್ ಇದೆ? ಗ್ಯಾರಂಟಿ ಕೊಡ್ಬೇಕಲ್ಲ ರಾಜ್ಯ ಸರ್ಕಾರ. ಯಾರು ಕೇಳಿದ್ರು ಗ್ಯಾರಂಟಿ ಕೊಡಿ ಅಂತ? ಯಾರು ಕೇಳಿದ್ರ? ಜನಸಾಮಾನ್ಯರು ಯಾರು ಕೇಳಿದ್ರ? ಏನ್ ಸರ್? ಹೌದು, ಜನಸಾಮಾನ್ಯರು ಕೇಳಿದ್ರಿ ಅಂತ ಇವ್ರನ್ನ ಗ್ಯಾರಂಟಿ ಕೊಡಿ ಅಂತವ? ಕೇಳಿಲ್ಲಲ್ವಾ? ಈಗ ಈ ಡೀಸೆಲ್ ಪೆಟ್ರೋಲ್ ಜಂಪ್ ಆಗೋದಕ್ಕೆ ಕಾರಣ ಇದೆ. ಇವ್ರು ರೇಟ್ ಜಾಸ್ತಿ ಮಾಡೋದಕ್ಕೆ ಏನ್ ಕಾರಣ ಇದೆ? ಯಾವ್ದಾದ್ರು ಕಾರಣ ಇದೆಯಾ? ಈಗ ಡೀಸೆಲ್ ಪೆಟ್ರೋಲ್ ಬೇರೆ ದೇಶದಿಂದ ತರಬೇಕು, ಆಮೇಲೆ ಗ್ಯಾಸ್ ಬೇರೆ ದೇಶದಿಂದ ತರಬೇಕು. ನಮ್ ದೇಶದಿಂದ ತರದಾಗಿದ್ರೆ ಯಾಕೆ ಜಾಸ್ತಿ ಮಾಡಿರೋ ಅಂತ, ನಮ್ ದೇಶದ ಉತ್ಪಾದನೆ ಆಗಿದ್ರೆ ಯಾಕೆ ಜಾಸ್ತಿ ಮಾಡೋದಕ್ಕೆ ರೀಸನ್ ಇರೋದು. ಈಗ ರಾಜ್ಯ ಸರ್ಕಾರ ಇದನ್ನೆಲ್ಲ ಜಾಸ್ತಿ ಮಾಡಿದೆಯಲ್ಲ, ಯಾವ ಕಾರಣಕ್ಕೋಸ್ಕರ ಮಾಡಿದೆ? ಯಾರಿಗೋಸ್ಕರ ಮಾಡಿದೆ? ಕೇಳ್ಬೇಕಲ್ಲ. ಈಗ ಕೇಳೋರು ಯಾರು? ಈಗ ರಾಜ್ಯ ಸರ್ಕಾರ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲಪ್ಪ, ಅದು ಕೇಂದ್ರ ಸರ್ಕಾರ ಮಾಡಿದ್ದು ಅಂತ ಹೇಳುತ್ತೆ. ಹಂಗೆ ಹೇಳೋದು. ಇದನ್ನಾದ್ರೂ ಕೇಳ್ಬೇಕಲ್ವಾ ಜನಸಾಮಾನ್ಯರು? ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಹಂಗಾಗಿ ರೇಟ್ ಜಾಸ್ತಿ ಮಾಡಿದೀವಿ ಅಂತ ಹೇಳ್ತಾರೆ. ಮಧ್ಯಮ ವರ್ಗದ ಜನತೆಗೆ ಬಿಟ್ರೆ
ತೀರಾ ಕೆಳಮಟ್ಟದ ಜನತೆಗೂ ಹೊರೆಯಾಗಿಲ್ಲ ಸರ್. ಹ್ಮ್ 100% ಕೆಳಮಟ್ಟದ ಜನತೆಗೂ ಹೊರೆಯಾಗಿಲ್ಲ. ಹ್ಮ್ ಡೀಸೆಲ್ ಪೆಟ್ರೋಲ್ ಇಂದವ ಕೆಳಮಟ್ಟದ ಜನತೆಗೆ ಯಾರಿಗೂ ಹೊರೆಯಾಗಿಲ್ಲ. ಇವತ್ತು ನಮ್ದೊಂದು JCP ಇದೆ, ₹3 ಜಂಪ್ ಆಗಿದೆ. ನಾವು ಗಂಟೆಗೆ ₹1000 ಹೊಡಿತಾ ಇದೀವಿ. ಇವತ್ತು ₹100 ಜಾಸ್ತಿ ಕೊಡ್ರಿ ಅಂದ್ರೆ ನಮ್ಗೆ ಯಾರು ಕೊಡಲ್ಲ. ಇನ್ನೊಬ್ಬ ಕಾಂಪಿಟೇಷನ್ ಮಾಡ್ತಾನೆ, ರೇಟ್ ಅವನು ಮಾಮೂಲಿ ರೇಟ್ಗೆ ಹೊಡಿತಾನೆ, ನಾವು ಹೊಡಿಲ್ಲ ಅಂದ್ರೆ ಮನೆ ಹತ್ರ ಗಾಡಿ ನಿಲ್ಸ್ಬೇಕಾಗತ್ತೆ. ಹ್ಮ್ ಮಧ್ಯಮ ವರ್ಗದವರಿಗೆ ಬಿದ್ದಿರೋ ಹೊಡೆತ ಯಾವುದೇ ಕಾರಣಕ್ಕೂ ಜನಸಾಮಾನ್ಯರಿಗೆ ಬಡವರ ಬಗ್ಗೆ ಏನು ಹೊಡೆತ ಬಿದ್ದಿಲ್ಲ ಸರ್. ಹ್ಮ್ ಡೀಸೆಲ್ ಪೆಟ್ರೋಲ್ ಜಂಪ್ ಆಯ್ತು, ಒಪ್ಕೊಂತ ಇದ್ದೀನಿ. ಈ ಕೇಂದ್ರ ಸರ್ಕಾರ ಜಂಪ್ ಮಾಡಿತ್ತೆ ಅನ್ನೋಕೆ ಒಂದು ರೀಸನ್ ಐತಿ. ರಾಜ್ಯ ಸರ್ಕಾರ ಇವತ್ತು ರೇಟ್ ಕೆಲವೊಂದು ವಿಚಾರಗಳೆಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ. ಅದಕ್ಕೆ ಯಾವ ಉದ್ದೇಶದಿಂದ ಜಾಸ್ತಿ ಮಾಡಿದ್ರೆ ರೀಸನ್ ಬೇಕಲ್ವಾ? ಈಗ ಜನಸಾಮಾನ್ಯರು ಬಡವರ ಬಗ್ಗರಿಗೆಲ್ಲವ ಇವರು ಮಹಿಳಾ ಮೀಸಲಾತಿ ಎಲ್ಲ ಕೊಟ್ರು, ಈ ಗೃಹಲಕ್ಷ್ಮಿ ಕೊಟ್ರು, ಇವ್ರನ್ನ ಯಾರಾದ್ರೂ ಕೇಳಿದ್ರ ಕೊಡ್ರಿ ಅಂತವ? ಈಗ ಅದನ್ನೇ ಹೇಳ್ತಾ ಇರೋದು. ಈಗ ಜನ ಎಚ್ಚೆತ್ಕೊಳ್ಬೇಕು. ನೀವು ಎಲ್ಲ ಗ್ಯಾರಂಟಿ ಕೊಟ್ಟು ನಾವು ಏನೇ ಮಾಡಿದ್ರು ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ಗ್ಯಾರಂಟಿ ಕೊಡಬೇಕು ಅಂದ್ರೆ ನಾವು ರೇಟ್ ಜಾಸ್ತಿ ಮಾಡಲೇಬೇಕು ಅಂತಾರೆ. ಗ್ಯಾರಂಟಿ ಟ್ಯಾಕ್ಸ್ ಅನ್ನ ನಾವೇ ಕಟ್ಟೋರು, ದುಡ್ಡು ಎಲ್ಲಿಂದ ಬರುತ್ತೆ ಸರ್ಕಾರಕ್ಕೆ? ನಾವು ಕೊಟ್ರೆ ತಾನೇ ದುಡ್ಡು ಬರೋದು. ಕೇಂದ್ರ ಸರ್ಕಾರ ದೇಣಿಗೆಯನ್ನು ಕೊಡ್ತೀನಿ ಅಂತಂತು. ಈಗ ತಮಿಳುನಾಡಲ್ಲಿ ಈಗ ಅವರು ಆಶ್ವಾಸನೆ ಕೂಡ. ಈಗ ಇನ್ನೊಂದು ಜನರಿಗೆ ಲಾಜಿಕ್ ಅರ್ಥ ಆಗ್ತಾ ಇಲ್ಲ. ಯಾಕೆ ರೇಟ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ತಮ್ಮ ಗ್ಯಾರಂಟಿನ ಸರಿದೂಗಿಸೋದಕ್ಕೆ ಎಲ್ಲಿಂದ ಸಾಧ್ಯ ಆಗತ್ತೆ ಎಲ್ಲ ರೇಟ್ಗಳು ಜಾಸ್ತಿ ಮಾಡ್ತಿದ್ದಾರೆ. ಸಾವಿರಾರು ಕೋಟಿ ಬೇಕು ಗ್ಯಾರಂಟಿಗೆ, ಸುಮ್ಮನೆ ಅಲ್ಲ. ₹100, ₹200, ₹1000 ಅಷ್ಟೇ ಅಲ್ಲ, ಸಾವಿರಾರು ಕೋಟಿ ಬೇಕಾಗತ್ತೆ. ಸೊ ಅದು ಜನರಿಗೆ ಅರ್ಥ ಆಗ್ತಾ ಇಲ್ಲ. ಜನರಿಗೆ ಯಾರ್ಯಾರಿಗೂ ಅರ್ಥ ಆಗ್ತಾ ಇಲ್ಲ ಸರ್ ಇದೆಲ್ಲ. ಓಕೆ, ನೋಡೋಣ ಏನಾಗುತ್ತೆ ಮುಂದಿನ ದಿನಮಾನಗಳಲ್ಲಿ. ನೋಡಿ, ಈಗ ಸಹಜವಾಗಿ ಇರುವಂಥ ಯಕ್ಷ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಗೊತ್ತಿದೆ ಸಂಕಷ್ಟದಲ್ಲಿದ್ದೇವೆ, ಎಲ್ಲರೂ ಕೂಡ ಸಹಕಾರ ನೀಡಬೇಕು ಅನ್ನೋದು. ಆದರೆ ಈ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾ ಇರುವಂಥ ಸರ್ಕಾರಗಳು ಇದಾವಲ್ಲ, ಇಂಥ ಸಂದರ್ಭದಲ್ಲಿ ಆ ಗ್ಯಾರಂಟಿಗಳನ್ನು ನಿಲ್ಲಿಸಿ ಆ ಗ್ಯಾರಂಟಿಗಳನ್ನು ದುಡ್ಡನ್ನು ಯಾವ ಕಂಪನಿಗಳಿಗೆ ಹೊರೆ ಆಗ್ತಾ ಇದೆ. ಉದಾಹರಣೆಗೆ ನೀವು ತೈಲ ಕಂಪನಿ ಅಂತ ಅಂದ್ಕೊಳ್ಳೋಣ, ಆ ತೈಲ ಕಂಪನಿಗೆ ಅಲ್ಲಿ ಕೊಡಿ, ನೀವು ರೇಟನ್ನು ಜಾಸ್ತಿ ಮಾಡಬೇಡಿ, ಅಷ್ಟೇ ಇರಲಿ, ಜನಸಾಮಾನ್ಯರು ನೆಮ್ಮದಿಯಿಂದ ಇರ್ತಾರೆ. ಆ ಕೆಲಸವನ್ನು ಯಾಕೆ ಮಾಡ್ತಾ ಇಲ್ಲ? ಮತ್ತೊಬ್ಬರು ಕಾಲಿಸಿದ್ದಾರೆ. ಹಲೋ 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 ಸರ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ನಾ ಶಿವಮೊಗ್ಗದಿಂದ ಸರ್. ಕರೆ ಏನು ಹೇಳ್ತೀರಿ ದುಬಾರಿ ದುನಿಯಾದ ಬಗ್ಗೆ? ಸರ್, ಇದು ಏನ್ ಪ್ರಾಬ್ಲಮ್ ಅಂದ್ರೆ ಸರ್, ಮುಂಚಿಂದನೂ ನಾವು EVಯೇ ಬಳಸಬೇಕಿತ್ತು ಸರ್. ಎಲೆಕ್ಟ್ರಿಕಲ್ ಬೈಕ್ಗಳು, ಕಾರ್ಗಳು ಬಳಸಬೇಕಿತ್ತು ಸರ್. ಆಮೇಲೆ ನಾವು ಇದಕ್ಕೆ ಟ್ಯಾಕ್ಸ್ ಹಾಕ್ಬಾರ್ದು ಸರ್ಕಾರದಿಂದ. ಏನು ಟ್ಯಾಕ್ಸ್ ಹಾಕಿದ್ರೆ ಕಾರ್ಗಳು, EV ಕಾರು ಬೈಕ್ ತಗೊಳಕ್ಕಾಗಲ್ಲ. ನಮ್ಮ ಆಯಿಲ್ ಬಂಗಾರ ಎಲ್ಲ ಹೊರಗಿನ ಸಿಗೋದು, ಅವ್ರು ಹೇಳಿದ ರೇಟ್ ಕೊಡ್ಲೇಬೇಕು. ಅವೆಲ್ಲ ಕಮ್ಮಿ ಮಾಡಕ್ಕಂತ್ರ ಆಗಲ್ಲ. ಹಾಗಾಗಿ ನಾವು EVಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ಬೇಕು ಸರ್ಕಾರಗಳು. ಆಮೇಲೆ ಗ್ಯಾರಂಟಿಗಳು ಕೊಡಬಾರ್ದು. ಒಂದು ಎಕ್ಸಾಂಪಲ್ ಅಂದ್ರೆ ವೆನಿಜುಲಾ, ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಸರ್. ಮತ್ತೆ ಏನು ಮಾಡಬೇಕು? ಈ ಗ್ಯಾರಂಟಿ ಆಯಿತು, ಗ್ಯಾರಂಟಿ ಕ್ಯಾನ್ಸಲ್ ಆದರೆ ಒಳ್ಳೇದೇ. ಯಾಕಂದರೆ ಅದು ಯಾರಿಗೂ ಇಷ್ಟ ಇಲ್ಲ. ನೀವು ಗ್ಯಾರಂಟಿ ಹೆಸರಲ್ಲಿ ಜನರ ಜೊತೆ ಚಲಾಟ ಆಡ್ತಾ ಇರೋಂಥ ಸರ್ಕಾರಗಳು ಇದು ನೇರವಾಗಿ ಜನರ ಮೇಲೇ ಎಫೆಕ್ಟ್ ಆಗ್ತಾ ಇದೆ. ಅವರೇನು ದುಡ್ಡು ತರಲ್ಲ, ನಾವೇ ದುಡ್ಡು ಕೊಟ್ಟ ಮೇಲೆ ಅವರಿಗೆ ದುಡ್ಡು ಬರೋದು ತಾನೆ. ಸರ್ಕಾರ ನಡೆಯೋದು ನಂಬಿದ್ದಾನೆ. ನೀವು ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ಬಟ್ ಈ ಸಮಯದಲ್ಲಿ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರಲ್ಲ, ಇದು ಯಾರಿಗೆ ಹೇಳಬೇಕು? ಈಗ ರಾಜ್ಯಕ್ಕೆ ಹೇಳಿದ್ರೆ ಕೇಂದ್ರ ಸರ್ಕಾರ ಅಂತ ಹೇಳ್ತಾ ಇದೆ, ಕೇಂದ್ರ ಹೇಳಿದ್ರೆ ನಮ್ದು ಏನಿಲ್ಲಪ್ಪ ಮಧ್ಯಪ್ರಾಚ್ಯ ಯುದ್ಧ ನಡೀತಾ ಇದೆ ಅಂತ. ಈಗ ನಮ್ಮ ದೇಶದಲ್ಲಿ ಯುದ್ಧ ನಡೀತಾ ಇದ್ರೆ ಒಪ್ಕೊಳ್ಬಹುದಾಗಿತ್ತು. 3 ತಿಂಗಳಾದರೂ ಕೂಡ ಆ ಪರ್ಯಾಯ ವ್ಯವಸ್ಥೆಯನ್ನು ಭಾರತ ಸರ್ಕಾರ ನೋಡ್ಕೊಳ್ಳಿಲ್ಲ ಅಂತ ಖಂಡಿತವಾಗಿ ಕೂಡ ಬೇಸರ ಇದೆ. ಅಲ್ಲ ಸರ್, ನೀವು ಹೇಳೋದು ಕರೆಕ್ಟ್. 148 ಕೋಟಿ ಜನಸಂಖ್ಯೆ ಇದ್ದಾಗ 1 ಕೋಟಿ 2 ಕೋಟಿ ಜನಸಂಖ್ಯೆ ಇರಾನಲ್ಲಿ ಇದೆ. ಅಲ್ಲಿ ಏನು ಹೇಳಿದ್ರೆ ಮಾರ್ಪಾಡಾಗ 148 ಕೋಟಿನೂ ಎಲ್ಲರ ಅಕ್ಷರಸ್ಥರು ಯಾರು ಇಲ್ಲ, ಅನಕ್ಷರಸ್ಥರು ಇದ್ದಾರೆ, ಯಾರು ಕೇಳಲ್ಲ ಮಾತು. ಪೆಟ್ರೋಲ್ ಕಮ್ಮಿ ಮಾಡಿ, ಡೀಸೆಲ್ ಕಮ್ಮಿ ಮಾಡಿ, ಕೇಂದ್ರ ಸರ್ಕಾರ ಹೇಳಿದ್ರೆ ಯಾವ ಸರ್ಕಾರ, ನಾವು ಹೊರ ದೇಶದಿಂದ ತರ್ತೀವಲ್ಲ ಸರ್, ಅವ್ರು ರೇಟ್ ಕೊಟ್ಲೇ ತರಲೇಬೇಕು. ಹಂಗಾಗಿ ನಾವೇನ್ ಮಾಡಬೇಕು, ಸೋಲಾರ್ ಸಂಬಂಧ ಪಟ್ಟಿದ್ದು, ಎಲೆಕ್ಟ್ರಿಕಲ್ ಪಟ್ಟಿದ್ದು, ಆ ಥರ EVಗಳು, ಕಾರ್ಗಳು, ಟ್ಯಾಕ್ರಿಗಳು ಆ ಥರ ಉತ್ಪಾದನೆ ಮಾಡಿದ್ರೆ ಆಟೋಮೆಟಿಕ್ಲಿ ಕಮ್ಮಿ ಆಗತ್ತಲ್ಲ ಸರ್. ಇದು ಪರ್ಮನೆಂಟ್ ಅಲ್ಲ ಸರ್ ಇದು. ಖಂಡಿತ. ಈಗ ಅದೇ ಇರೋದು. ಈಗ ನಮಗೆ ಕೆಲವೊಂದು ಸಲ ನಾವು ಯಾವಾಗ ಎಚ್ಚೆತ್ಕೊಳ್ತೀವಿ ಗೊತ್ತಾ? ನಮ್ಮ ಬುಡಕ್ಕೆ ಬಂದಾಗ ನಾವು ಎಚ್ಚೆತ್ಕೊಳ್ಬೇಕಾಗತ್ತೆ. ಈಗ ನಮ್ಮ ಬುಡಕ್ಕೆ ಬಂದಿದೆ, ನಾವು ಯಾಕೆ ಇನ್ನೊಂದು ದೇಶದ ಮೇಲೆ ಡಿಫೆಂಡ್ ಆಗಿದ್ದೀವಿ ಅನ್ನೋದು ಇವಾಗ ಗೊತ್ತಾಗ್ತಾ ಇದೆ. ಅದರ ಅವಶ್ಯಕತೆ ಇರಲಿಲ್ಲ. ನಮ್ಮದೇ ಉತ್ಪಾದನೆ ಆಗಿರಬೇಕು. ಏನೇ ಆದರೂ ಕೂಡ ಸ್ವದೇಶಿ ವಸ್ತುಗಳ ಮೇಲೆ ಹೆಚ್ಚು ಗಮನ ಕೊಡಬೇಕು ಅನ್ನೋದು ಇಂಥ ಸಂದರ್ಭದಲ್ಲಿ ನಾವು ಕಲಿಬೇಕಾಗತ್ತೆ. ಮೋದಿ ಅದೇ ಸರ್, ಮೋದಿ ನಮ್ಮ ಇಂಡಿಯಾದಲ್ಲೇ ಉತ್ಪಾದನೆ ಮಾಡಬೇಕು, ಅದೇ ಹೇಳಿದ್ರಲ್ಲ ಸರ್. ಅದು ಇನ್ನೂ ಸ್ವಲ್ಪ ಮುಂಚೆನೆ ಆಗಬೇಕಿತ್ತು ಅದು. ಮನಮೋಹನ್ ಸಿಂಗ್ ಕಾಲದಾಗೆ ಆಗಬೇಕಿತ್ತು ಇದು. ಇನ್ನು ಅವಾಗ ಇನ್ನೂ ಸ್ವಲ್ಪ ಆಗೋದು ಚೆನ್ನಾಗಿ ಆಗ್ಬಿಡುತ್ತೆ. ಇದು ಮುಂಚೆ ಲೇಟ್ ಆಗ್ತಾರೆ ಇವೆಲ್ಲ, ಹಂಗಾಗಿ ಸಮಸ್ಯೆ ಜಾಸ್ತಿ ಇದೆ. ಇನ್ಮೇಲೆ ಆದ್ರೂ ಎಚ್ಚೆತ್ಕೊಳ್ಬೇಕು ಅಂತ. ಹಾ ಸರ್, ಆದ್ರೆ ನಮಗೆ ಈ ಗಾಡಿ ಕೊಡ್ತಲ್ಲ ಸರ್, ಎಲೆಕ್ಟ್ರಿಕಲ್ ಗಾಡಿಗಳು, ಅವು ಟ್ಯಾಕ್ಸ್ ಕಮ್ಮಿ ಮಾಡೋದು ಸರ್, ಆದಷ್ಟು ಯೂಸ್ ಮಾಡಕ್ ಬಿಡ್ಬೇಕು ಸರ್ ಅಂತವ್ರನ್ನ. ಅವಾಗ ಆಟೋಮೆಟಿಕ್ಲಿ ನಾವು ಪೆಟ್ರೋಲ್ ಯೂಸ್ ಮಾಡಲ್ಲ ಸರ್. ಈಗ ಒಂದು ಬೈಕಿಗೆ 1 ಲಕ್ಷ ಕೊಡಬೇಕು, 5 ವರ್ಷ ಹಾಕಿಲ್ಲ 1 ಲಕ್ಷ ಪೆಟ್ರೋಲ್ ಹಾಕಿರ್ತೀವಿ ಸರ್ ನಾವು. ಹೌದು.
ಅದು ಕರೆಂಟಿಂಗ್ ಗಾಡಿ ಆದ್ರೆ ಸರ್ 1 ಲಕ್ಷ ಬೈಕ್ ತಗೊಂಡ್ರೆ ಒಂದು 20 ರೂಪಾಯಿ ಕರೆಂಟಿ ಬೇರೆ ಮಾಡ್ತೀವಿ, ಇನ್ನು ಒಂದು ನಮಗೆ 80 ರೂಪಾಯಿ ಉಳಿದು ತಮಗೆ ಮತ್ತು ಅದಕ್ಕೋಸ್ಕರ ಇವಿ ಗಾಡಿಗಳು ಹೆಚ್ಚೆಚ್ಚು ಬಳಸೋಕೆ ಸರ್. ಅದು ಪರಿಸರ ಮಾಲಿನ್ಯ ಅಲ್ಲ ಸರ್. ಅದು ಮತ್ತೆ ಪೆಟ್ರೋಲ್ ಡೀಸೆಲ್ ಅಂದ್ರೆ ಮಾಲಿನ್ಯ. ಇವಿ ಗಾಡಿಗಳು ಮಾತ್ರ ಪೆಟ್ರೋಲ್ ಡೀಸೆಲ್ ಕೊಡ್ಬೇಕು ಸರ್. ಸಣ್ಣ ಪುಟ್ಟ ಗಾಡಿ ಆಟೋ ಗೀಟೋಗೆಲ್ಲಗೂ ಇವಿ ಗಾಡಿ ಕೊಡ್ತಾರೆ ಸರ್. ಆಗತ್ತೆ ಮುಂದೆ ಇದೆಲ್ಲ ಬದಲಾವಣೆ ಆಗುವ ಎಲ್ಲ ಲಕ್ಷಣ ಅಂತೂ ಕಂಡು ಬರ್ತಾ ಇದೆ, ಇದೆಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ. ಮೊದಲು ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ಸರ್ ಇವಿ ಗಾಡಿ ಯೂಸ್ ಮಾಡಕ್ ಸರ್ಕಾರ ಆದೇಶ ಮಾಡ್ಬೇಕು ಸರ್. ಹೌದು, ಅಲ್ಲಿಂದ ಶುರು ಆಗ್ಬೇಕು. ಎಷ್ಟೋ ಜನ ಸರ್ ಅಲ್ಲಿಂದಾನೇ ಶುರು ಆಗ್ಬೇಕು. ಅಲ್ಲಿ ಯಾಕೆ ಗೊತ್ತಾ ಸರ್, ಒಂದು 7 ಲಕ್ಷನ 8 ಲಕ್ಷ ನೌಕರಿ ಇದೆ, ಅವ್ರನ್ನೆಲ್ಲ ಯೂಸ್ ಮಾಡಿದ್ರು ಸರ್. ದಿನ ಯೂಸ್ ಮಾಡ್ತಾರೆ ಸರ್ ಅವರು. ಹೌದು, ಹಂಗಾಗಿ ಅವಾಗ ಸರ್ಕಾರಕ್ಕೆ ಹೊಡೆತ ಕಮ್ಮಿ. ಅವು ಎಲ್ಲ ಅವ್ರಿಗೆ ದಿನ ಯೂಸ್ ಮಾಡೋದ್ರಿಂದ ಪೆಟ್ರೋಲ್ ಕಮ್ಮಿ ಯೂಸ್ ಆಗತ್ತಲ್ಲ ಸರ್. ಆದಷ್ಟು ಬಸ್ಸಿ ಓಡಾಡ್ಬೇಕು ಸರ್. ಇದ್ರೆ ಇಲ್ಲಾಂದ್ರೆ ಬಸ್ಸಿ ಓಡಾಡಕ್ ಆಗಲ್ಲ ಸರ್. ಹೇಳೋದ್ ಬೇರೆ ಮಾಡೋದೇ ಬೇರೆ ಸರ್, ಕಷ್ಟ ಆಗತ್ತದು. ನಾವು ಒಬ್ಬೊಬ್ರು ಇರ್ತೀವಿ ಯಾವ ಮೂಲೆಗೆ ಬಸ್ಸಿ ಓಡಾಡಕ್ ಆಗಲ್ಲ ಸರ್. ಹಂಗೆ ಇವಿ ಗಾಡಿ ಕೊಡ್ಬೇಕು ಸರ್, ಟ್ಯಾಕ್ಸ್ ಕಮ್ಮಿ ಮಾಡ್ಬೇಕು ಸರ್. ರೋಡ್ ಟ್ಯಾಕ್ಸ್ ಇರ್ಬೋದು, ಯಾವ ಟ್ಯಾಕ್ಸ್ ಇರ್ಬೋದು ಸರ್. ಬೇರೆ ತರ ಟ್ಯಾಕ್ಸ್ ತಗೊಂಡ್ಬೇಕಾದ್ರೆ ಬೇರೆದು ಬೇಡ ಸರ್. ಗಾಡಿಗಳಿಗೆ ಹಿಡಿತಾರೆ. ಏನ್ ಹೇಳ್ತೀರಿ, ಮೋದಿ ಸಂದೇಶ ಕರೆಕ್ಟ್ ಆಗಿದೆ ಅಂತ ಅನ್ಸತ್ತಾ? ಅಲ್ಲ ಸರ್, ನಾವು ಬೇರೆ ವಸ್ತುಗಳು ತಗೊಳಕ್ಕಾರೆ ಸರ್, ಬೇರೆ ದೇಶದಿಂದ ಅವ್ರು ಹೇಳಿದ್ ಕೊಡ್ಲೇಬೇಕು ಸರ್. ಇಲ್ಲಾಂದ್ರೆ ನಾವು ಕೊಡಲ್ಲ ಅಂದ್ರೆ ನಾವ್ ಏನ್ ಮಾಡೋದು ಸರ್? ಸರ್ ಒಂದೇ ಒಂದು ಉದಾಹರಣೆ ಹೇಳ್ತೀವಿ ಸರ್ ನಿಮಗೆ. ನಮಗೆ ಒಂದು ಗ್ಯಾಸ್ ಟ್ಯಾಂಕರ್ ಬಂತಲ್ಲ, ಇದು ಹಡಗು ಒಂದು ಇರಾನಿಂದ ಇಂಡಿಯಾಕ್ಕೆ, ಅದು ಒಂದ್ ದಿವಸ ಬಂದ್ರೆ ಒಂದ್ ದಿವಸಕ್ಕೆ ಅಷ್ಟೇ ಗ್ಯಾಸ್ ಆಗತ್ತೆ ಸರ್. ಅದೇ ಇರಾನಿಗೆ ಆದ್ರೆ 150 ದಿವಸ ಗ್ಯಾಸ್ ಆಗತ್ತೆ ಸರ್. ಯಾಕೆ ಹೇಳಿ ಸರ್, ಅಲ್ಲಿ ಇರೋದು 2 ಕೋಟಿ ಜನಸಂಖ್ಯೆ, ನಮ್ಮಲ್ಲಿ 148 ಕೋಟಿ ಜನಸಂಖ್ಯೆ ಇರೋದು. ಹಂಗಾಗಿ ನಮ್ಗೆ ಒಂದ್ ದಿವಸ ಗ್ಯಾಸ್ ಬಂತಂದ್ರೆ ಒಂದೇ ದಿವಸ ಆಗೋದು. ಅಲ್ಲ, ಇದು ಇರಾನ್ ಆದ್ರೆ ಗ್ಯಾಸ್. ಅದೇ ಗೊತ್ತಾಯ್ತು. ಅಂದ್ರೆ ಇನ್ನು ಮೇಲೆ ಆದ್ರೂ ಭಾರತ ಜನ ಎಚ್ಚೆತ್ಕೊಳ್ಬೇಕು, ಮೇಕ್ ಇನ್ ಇಂಡಿಯಾ ಕಡೆ ಗಮನ ಕೊಡಬೇಕು, ನಾವೇ ಉತ್ಪಾದನೆ ಮಾಡಬೇಕು ಅಂತ ಹೇಳಿ. ಆಮೇಲೆ ಎಲೆಕ್ಟ್ರಿಷಿಯನ್ ಕಡೆ ಹೆಚ್ಚು ಗಮನ ಕೊಡಬೇಕು, ಎಲೆಕ್ಟ್ರಿಕ್ ವೆಹಿಕಲ್ ಮೇಲೆ ಅನ್ನೋದು. ಹಾ ಸರ್, ಎಸ್ ಡನ್. ಈ ಆ ಸರ್ಕಾರನ ದೂಷಿಸಿದ್ರೆ ಕೆಟ್ಟದ್ದು, ಒಳ್ಳೇದು ಕೆಟ್ಟದ್ದು ಇಲ್ಲ ಸರ್. ನಾವು ಸರ್ಕಾರಗಳು ನಾವೇ ಹೇಳಿ ಮಾಡ್ಕೊಂಬ ಇವಿ ಗಾಡಿ ಬಳಸ್ರಿ ಈ ತರ ಸರ್ಕಾರಗಳು ಆದೇಶ ಮಾಡೋದು ಸರ್. ಯಾವ ಸರ್ಕಾರಕ್ಕೂ ನಾವು ಏನು ಹೇಳಕ್ಕಾಗಲ್ಲ ಸರ್. ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ಎಲ್ಲ ಹೊರಗಿಂದ ಬರೋದು ಸರ್. ಓಕೆ ಓಕೆ, ಥ್ಯಾಂಕ್ ಯು. ಮತ್ತೊಬ್ಬರು ಕಾಲರ್ಸ್ ಇದ್ದಾರೆ. ಹಲೋ ಸರ್, ನಮಸ್ಕಾರ. ಏನು ಹೇಳ್ತೀರಿ ಸರ್ ಈ ಒಂದು ಮೋದಿಯ ಸಂದೇಶದ ಬಗ್ಗೆ? ದೊಡ್ಡ ಕೆಲಸ ಏನಲ್ಲ, ರಾಜ್ಯ ಸರ್ಕಾರ 20% ಇರ್ತಲ್ಲ ಎಣ್ಣೆಗೆ, ಅದನ್ನ ಕೇಳ್ಬೇಕು ಸರ್ ನೀವು. ಅದನ್ನ ಹೇಳ್ತಾ ಇದ್ದೀನಿ, 1 ಗಂಟೆ ಆಯ್ತು ಅದರ ಬಗ್ಗೆನೇ ಚರ್ಚೆ ಆಗ್ತಾ ಇರೋದು. ಅದನ್ನ ಹೇಳಿದ್ರು. ಈಗ 20 ರೂಪಾಯಿ ಜಾಸ್ತಿ ಮಾಡಿದಾರಲ್ಲ, ಅವ್ರನ್ನ ಕೇಳಿದ್ರೆ ಏನಂತ ಗೊತ್ತಾ? 20 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, 100 ರೂಪಾಯಿ 3 ರೂಪಾಯಿ ಜಾಸ್ತಿ ಮಾಡಿದ್ರೆ ಜಾಸ್ತಿ ಆಗೋಯ್ತಾ? ಅದನ್ನ ಇದ್ ಮಾಡಿ ಸರ್. ಅಲ್ಲ, ಅದನ್ನ ಹೇಳಿದ್ರು ಆರಂಭದಲ್ಲೇ ನಾನು ಲೀಡ್ ತಗೊಂಡಿದ್ದು ಅದನ್ನೇ. ಪೆಟ್ರೋಲ್ ರೇಟ್ 3 ರೂಪಾಯಿ ಜಾಸ್ತಿ ಆಗಿದೆ, ಮದ್ಯದ ರೇಟ್ 20ರಿಂದ 30 ರೂಪಾಯಿ ಏರಿಕೆ ಮಾಡಲಾಗಿದೆ ಅಂತ. ಏನ್ ಮಾಡ್ಬೇಕು? 20 ರೂಪಾಯಿ ಮಾಡೋ ಬದಲು ಬರೀ 3 ರೂಪಾಯಿ 4 ರೂಪಾಯಿ ಮಾಡ್ಬೇಕಾಯ್ತು. 100 ರೂಪಾಯಿ ಇವ್ರುನುವೆ ಮೋದಿಯವರು ಏನು ಅವರು ಎಲ್ಲಾ ದೇಶ ಸುತ್ತಿ ಮಾಡಿ ಅಲ್ಲಿ ಯುದ್ಧ ನಡೀತಾರ ಈ ಕೆಲಸ ಮಾಡ್ತಾವ್ರೆ. ಇದೇ ಕರ್ನಾಟಕದಲ್ಲಿ ಇವರು ಇದು ರಾಜ್ಯ ಸರ್ಕಾರಕ್ಕೆ ಬಂದು 4 ಬಾರಿ ಇವರು ಹೆಚ್ಚಿಗೆ ಮಾಡವ್ರಲ್ಲ, ಅದನ್ನ ಕೇಳ್ಬೇಕು ಸರ್. ಈಗ ಅದನ್ನ ಹೇಳ್ತಾರ, ಗ್ಯಾರಂಟಿ ಕೊಡೋಕ್ಕಿಲ್ಲ ಹಂಗಾಗಿ ರೇಟ್ ಜಾಸ್ತಿ ಮಾಡಿದೀವಿ ಅಂತ ಹೇಳ್ತಾರೆ. ಗ್ಯಾರಂಟಿ ಏನ್ ಯಾರಿಗೆ ಬೇಕಾಯ್ತು ಸರ್ ಇದು ಗ್ಯಾರಂಟಿ? ಅದನ್ನ ಜನ ಪ್ರಶ್ನೆ ಮಾಡಬೇಕು. ಅದನ್ನ ನಾವ್ ಇವಾಗ ಪ್ರಶ್ನೆ ಮಾಡ್ತಾ ಇದೀವಲ್ಲ. ಇವಾಗ 20% ಒಂದೇ ಸರಿ ಹೆಚ್ಚು ಮಾಡಿದ್ರು, ಒಂದ್ಸರಿ 10% ಹೆಚ್ಚು ಮಾಡ್ತಾರೆ, ಒಂದ್ಸರಿ 5% ಹೆಚ್ಚು ಮಾಡ್ತಾರೆ. ಇವಾಗ ಮೋದಿ ಅವರು ಎಲ್ಲಾ ದೇಶದಲ್ಲಿ ನಾವೇನ್ ಇಲ್ಲಿ ಉತ್ಪಾದನೆ ಮಾಡ್ತಾ ಇಲ್ಲ ಪೆಟ್ರೋಲ್ನ. ಅಲ್ಲಲ್ಲ, ನೀವ್ ಹೇಳೋದು ಅರ್ಥ ಆಯ್ತು. ಅದನ್ನೇ ಹೇಳ್ತಾ ಇರೋದು. ಈಗ ಅವ್ರು ರೇಟ್ ಜಾಸ್ತಿ ಮಾಡಿದಾರಲ್ಲ, ರೇಟ್ ಜಾಸ್ತಿ ಮಾಡಿದ್ರು ಕೂಡ ಜನ ಬರ್ತಾರೆ ಅನ್ನೋದು ಗೊತ್ತಿತ್ತು ಅವ್ರಿಗೆ. ಯಾಕಂದ್ರೆ ಆದಾಯ ಮೂಲ ಇರೋದು ಅದೇ, ಅದು ಅವರಿಂದ ಮದ್ಯದ ಅಂಗಡಿದಿಂದನೇ ಅವರಿಗೆ ಆದಾಯ ಇರೋದು. ಸರ್ 3 ರೂಪಾಯಿ ಜಾಸ್ತಿ ಮಾಡಿರೋದು ಅದೇನು ಜಾಸ್ತಿ ಇಲ್ಲ ಸರ್. ಅಲ್ಲ, ನಾ ಪೆಟ್ರೋಲ್ ಡೀಸೆಲ್ ಹೇಳ್ತಾ ಇಲ್ಲ, ನೀವು ಹೇಳ್ತಾ ಇದ್ರಲ್ಲ ಈ ಮದ್ಯದ ವಿಚಾರವಾಗಿ, ಅದ್ರ ಬಗ್ಗೆ ಮಾತಾಡ್ತೀನಿ. ಮದ್ಯದ ವಿಚಾರದಲ್ಲಿ ನಾನು ಹೇಳ್ತಾ ಇದ್ದೀನಿ, ಮದ್ಯ ದಿನಾನು ಬೇಕು. ಪೆಟ್ರೋಲ್ ಡೀಸೆಲ್ ಯಾವತ್ತಿಗೂ ಒಂದಿನ ಯೂಸ್ ಮಾಡ್ತೀವಿ. ಒಬ್ಬ ಶ್ರೀಮಂತನಿಗೆ ಬೇಕಾಗಿರೋದು ಪೆಟ್ರೋಲ್ ಡೀಸೆಲ್, ಬಡವ್ರಿಗೆ ಬೇಕಾಗಿರೋದು ಎಣ್ಣೆ. ಎಣ್ಣೆನ ರೇಟ್ ಜಾಸ್ತಿ ಮಾಡ್ಕೊಂಡ್ಬಿಟ್ರೆ ಹೆಂಗ್ ಸರ್ ಇದು? ಏನ್ ಮಾಡ್ಬೇಕು ರಾಜ್ಯ ಸರ್ಕಾರ? ಏನ್ ಹೇಳ್ತೀರಿ ನೀವು? ಈಗ ಅವ್ರು ಹೇಳ್ತಾ ಇರೋದು ಅಂತ ಏನು, ಪೆಟ್ರೋಲ್ ರೇಟ್ ಜಾಸ್ತಿ ಅಂದ್ರೆ ಟ್ರಾನ್ಸ್ಪೋರ್ಟ್ ಸಹಜವಾಗಿ ಜಾಸ್ತಿ ಆಗತ್ತೆ, ಹಂಗಾಗಿ ರೇಟ್ ಜಾಸ್ತಿ ಮಾಡಿ ಅಂತ ಅವ್ರು ಹೇಳ್ತಾರೆ. ಈಗ ಪೆಟ್ರೋಲ್ ಅಂದ್ರೆ ಕೇವಲ ಬಂಕ್ಗಳಲ್ಲಿ ಅಷ್ಟೇ ಅಲ್ಲ. ನನ್ನ ಲೆಕ್ಕಾಚಾರದಲ್ಲಿ ರೈತರು ಬೆಳೆಯುವಂತ ಇದಕ್ಕೆ ಜಾಸ್ತಿ ಮಾಡ್ಲಿ. ಇವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇಟ್ಕೊಂಡು ಇಷ್ಟೊಂದು 4 ಸಾರಿ ಇವರು 3 ವರ್ಷದಲ್ಲಿ 4 ಸಾರಿ ಹೆಚ್ಚಿಗೆ ಮಾಡ್ತಾರಲ್ಲ, ಸರಿನಾ ಸರ್ ನಿಮ್ಗೆ? ನಿಮ್ಗೆ ಅನ್ಸುತ್ತೆ ಯಾಕೆ ಸುಮ್ಮನೆ ಈ ರೀತಿಯಾಗಿ ರೇಟ್ ಜಾಸ್ತಿ ಮಾಡ್ತಿರ್ಬೋದು ಅನ್ಸುತ್ತೆ?
ಏನ್ ಮಾಡ್ತಾವ್ರೆ ಇವರು? ಈ ಭಾಗ್ಯ ಕೊಡುವಂತದ್ದು ಏನಿತ್ತು ಸರ್ ಇವರು? ಅದನ್ನ ಇಲ್ಲೇ ಇದೆ, ನಿಮ್ಮ ಪ್ರಶ್ನೆಯಲ್ಲಿ ಉತ್ತರ ಇದೆ. ಯಾಕೆ ಮಾಡ್ತಾವ್ರೆ ಅಂದ್ರೆ ಈ ಭಾಗ್ಯಗಳು ಏನು ಕೊಟ್ಟಿದಾರಲ್ಲ, ಸಾವಿರಾರು ಕೋಟಿ ಕೊಡಬೇಕು. ಸೊ ಹಂಗಾಗಿ ಎಲ್ಲಿಂದ ಆದಾಯ ಬರುತ್ತೆ ಅಲ್ಲಿಂದ ಕಿತ್ಕೊಳ್ತಿದ್ದಾರೆ. ಇವಾಗ ಏನಾಗಿದೆ ಸರ್, ಇವಾಗ ಭಾಗ್ಯ ಕೊಟ್ಟವ್ರೆ, ಕೆಲ್ಸಕ್ಕೆ ಕೂಲಿಗೆ ಜನ ಬರ್ತಾ ಇಲ್ಲ. ಯಾಕೆ 2,000 ರೂಪಾಯಿ ಸಾಕಂತಾನ? ಫ್ರೀ ಬಸ್ ಅಂತಾರೆ, ಫ್ರೀ ಬಸ್ 2,000 ರೂಪಾಯಿ ಫ್ರೀ ಬಸ್ ಕೊಡ್ತಾರೆ, ಯಾವ್ದಾದ್ರು ದೇವಸ್ಥಾನ ಸುತ್ತಾರೆ. ಕೆಲಸ ಮಾಡಕ್ಕೆ ಮಹಿಳೆಯರು ಸಿಗ್ತಾ ಇಲ್ಲ ಅಂತ. ಕೆಲಸ ಮಾಡಕ್ಕೆ ಮಹಿಳೆಯರು ಸಿಗ್ತಾ ಇಲ್ಲ. ಆ ಮಟ್ಟಕ್ಕೆ ಬಂದೈತೆ ಸರ್ ಇವಾಗ. ಏನ್ ಬದಲಾವಣೆ ಆಗ್ಬೇಕು ನಮ್ಮ ರಾಜ್ಯದಲ್ಲಿ? ಬದಲಾವಣೆ ಏನ್ ನೋಡ್ತೀರಿ? ಬದಲಾವಣೆ ಆಗ್ಬೇಕು ಅಂದ್ರೆ ಬಿಜೆಪಿ ಸರ್ಕಾರ ಬರ್ಬೇಕು ಸರ್. ಡನ್. ನೆಕ್ಸ್ಟ್ ಬಿಜೆಪಿ ಸರ್ಕಾರ ಬರ್ಬೇಕು. ಅಲ್ಲೇ ಮೇಲೆ ಯಾವ ಸರ್ಕಾರ ಇರುತ್ತೆ ಅಲ್ಲಿ ಕೆಳಗಡೆ ಅದೇ ಸರ್ಕಾರ ಇದ್ರೆ ಅನುಕೂಲ ಆಗತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ. ಅನುಕೂಲ ಆಗಿರುತ್ತೆ. ಓಕೆ, ಡನ್, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈಗ ಸಹಜವಾಗಿ ಪೆಟ್ರೋಲ್ ಮತ್ತೆ ಡೀಸೆಲ್ ರೇಟ್ 3 ರೂಪಾಯಿ ಏನು ಹೆಚ್ಚಳ ಆಗಿದೆಯಲ್ಲ, ಕೇವಲ ಬಂಕುಗಳಲ್ಲಿ ಮಾತ್ರ ಸೀಮಿತ ಆಗೋದಿಲ್ಲ. ಇದು ಎಲ್ಲ ವಲಯದಲ್ಲೂ ಕೂಡ ಇದರ ಎಫೆಕ್ಟ್ ತಟ್ಟತ್ತೆ. ನೀವು ತಿನ್ನುವಂಥ ತಿಂಡಿ ತಿನಿಸುಗಳ ರೇಟ್ ಜಾಸ್ತಿ ಆಗತ್ತೆ, ಶಾಲಾ ಕಾಲೇಜುಗಳಿಗೆ ಫೀಸ್ ಕೂಡ ಜಾಸ್ತಿ ಆಗುತ್ತೆ ಅಲ್ಲಿ, ಆಮೇಲೆ ಪ್ರೈವೇಟ್ ಬಸ್ಗಳ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಇದೆಲ್ಲವೂ ಕೂಡ ಆಗುತ್ತೆ. ಅಂದರೆ ಕೇವಲ ಒಂದೇ ವಲಯದಲ್ಲಿ ಈ ಸಮಸ್ಯೆ ಅಲ್ಲ, ಬಹುತೇಕ ಎಲ್ಲ ಪೆಟ್ರೋಲ್ ಡೀಸೆಲ್ ಸೇರಿದಂತೆ ಬಹುತೇಕ ಎಲ್ಲ ಅಗತ್ಯ ವಸ್ತುಗಳ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಹಂಗಾಗಿ ಜನಸಾಮಾನ್ಯರಿಗೆ ನೇರವಾಗಿ ಸಮಸ್ಯೆ ಆಗ್ತಾ ಇರೋದು. ಒಂದು ಪ್ರಯತ್ನ ಏನು ಮಾಡಬಹುದು ಈ ಸರ್ಕಾರಗಳು ಅಂತ ಹೇಳಿದ್ರೆ, ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವೇ ನೋಡ್ಕೊಳ್ತೀವಿ, ಎಷ್ಟು ಹೊರೆ ಬೀಳುತ್ತಲ್ಲ ಅದನ್ನು ಕೇಂದ್ರ ಸರ್ಕಾರನೋ ರಾಜ್ಯ ಸರ್ಕಾರ ನೋಡ್ಕೊಳ್ಳುತ್ತೆ. ಯಾರು ಕೂಡ ರೇಟ್ ಜಾಸ್ತಿ ಕೊಡಬೇಡಿ ಅಂತೇಳಿ ಆ ಒಂದು ನಿರ್ಧಾರಕ್ಕೆ ಬರೋದಕ್ಕೂ ಕೂಡ ಅವಕಾಶ ಇರುತ್ತೆ. ಇನ್ನೊಂದು ಕೊಡ್ತಾ ಇರುವಂಥ ಗ್ಯಾರಂಟಿಗಳನ್ನು ಈ ಒಂದು ಸಂದರ್ಭದಲ್ಲಿ ನಿಲ್ಲಿಸಿ ಆ ಗ್ಯಾರಂಟಿಯ ಹಣಗಳನ್ನು ಎಲ್ಲೆಲ್ಲಿ ಯಾವ್ಯಾವ ಸಂಸ್ಥೆಗಳು ಲಾಸನ್ನು ಅನುಭವಿಸ್ತಾ ಇದ್ದಾವಲ್ಲ ಅಂಥ ಸಂಸ್ಥೆಗಳಿಗೆ ಕೊಟ್ಟು ಅದನ್ನು ನಿಭಾಯಿಸಿ ಈಗ ಇರುವಂಥ ರೇಟ್ ಏನಿದೆ ಅದೇ ಇರುತ್ತೆ ಅಂತೇಳಿ ಆ ಪ್ರಯತ್ನ ಕೂಡ ಆಗಬಹುದು. ಬಟ್ ಅದನ್ನು ಯಾರು ಕೂಡ ಮಾಡಲ್ಲ. ಆದರೆ ಯಾಕಂದರೆ ಜನಸಾಮಾನ್ಯರು ಬೇಕಾಬಿಟ್ಟು ಬಿದ್ದಿದ್ದಾರಲ್ಲ, ಏನೇ ಆದರೂ ಕೂಡ ತಗೋತಾರೆ. ಅಬ್ಬಬ್ಬ ಅಂದರೆ ಈಗ ಕಾಲರಲ್ಲಿ ಕೆಲವರು ಬೈದರು, ಕೆಲವರು ಓಕೆ ಅಂತ ಹೇಳಿದ್ರು. ಈ ರೀತಿಯ ದ್ವಂದ್ವ ನಿಲುವು ಇದೆಯಲ್ಲ, ಪರ ವಿರೋಧ ಚರ್ಚೆ ಆಗಿರೋದ್ರಿಂದಾಗಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಾ ಇಲ್ಲ ನಮ್ಮಲ್ಲಿ. ಏನೇ ಆದರೂ ಕೂಡ ಅಂತಿಮವಾಗಿ ಜನ ಬದಲಾವಣೆ ಆದರೆ ಮಾತ್ರ ಈ ನಾಡು, ಈ ದೇಶ ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.